ಆರಾಧನಾ ನಮನ ಆರಾಧನಾ ನಮನ ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ ಆರಾಧನಾ ನಮನ ಆರಾಧನಾ ನಮನ ಆರಾಧನಾ ನಮನ ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ ಆರಾಧನಾ ನಮನ ಕರುಣಾ ಸಾಗರ ನೀನಾಗಿಹೆ ಆ ಕರುಣೆಯ ತೋರಲು ನೀ ಬಂದಿಹೆ ಕರುಣಾ ಸಾಗರ ನೀನಾಗಿಹೆ ಆ ಕರುಣೆಯ ತೋರಲು ನೀ ಬಂದಿಹೆ ಓ ದೇವಾ ಗುರುದೇವಾ ಓ ದೇವಾ ಗುರುದೇವಾ ನಮನ ನಮನ ಗುರು ನಿನಗೆ ನಮನ ನಮನ ಗುರು ನಿನಗೆ ಆರಾಧನಾ ನಮನ ಆರಾಧನಾ ನಮನ ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ ಆರಾಧನಾ ನಮನ ಸರ್ವಶಕ್ತ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸಮಯಕ್ಕಾಗಿ ನಾವು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಆರಾಧನಾ ವೇಳೆಯಲ್ಲಿ ನಾವೆಲ್ಲರೂ ನಿಮ್ಮ ಪಾದದ ಸನ್ನಿಧಿಗೆ ಬಂದಿದ್ದೇವೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಮ್ಮನ್ನು ನೋಡಲು, ನಿಮ್ಮನ್ನು ಅನುಭವಿಸಲು, ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಲು, ನಿಮ್ಮ ವಾರ್ತೆಯನ್ನು ಕೇಳಲು, ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮುಂದಾಗಿದ್ದೇವೆ. ಪವಾಡ ಪುರುಷರಾದ ಸಂತ ಅಂತೋಣಿಯವರ ಈ ಪುಣ್ಯ ಸ್ಥಳದಲ್ಲಿ ನಾವು ವಿಶ್ವಾಸದಿಂದ ನಿಮ್ಮನ್ನು ಸ್ತುತಿಸಲು, ಹೊಗಳಲು, ಆರಾಧಿಸಲು ಬಂದಿದ್ದೇವೆ. ತಿಂಗಳ ಮೊದಲನೆಯ ಮಂಗಳವಾರ ನಮ್ಮೆಲ್ಲ ಕುಟುಂಬಗಳನ್ನು, ಈ ಗ್ರಾಮಸ್ಥರನ್ನು, ಈ ಲೋಕದ ಎಲ್ಲ ವ್ಯಕ್ತಿಗಳನ್ನು, ಈ ಪ್ರಕೃತಿಯನ್ನು ನಿಮ್ಮ ಪಾದದ ಸನ್ನಿಧಿಯಲ್ಲಿ ಸಮರ್ಪಿಸುತ್ತೇವೆ. ನಮ್ಮೆಲ್ಲರನ್ನೂ ಆಶೀರ್ವದಿಸಿದ್ದೀರಿ. ನಮ್ಮನ್ನು ಕಾಪಾಡಿರಿ, ನಮ್ಮನ್ನು ಮುನ್ನಡೆಸಿರಿ. ಈ ಕಷ್ಟದ ವೇಳೆಯಲ್ಲಿ, ಈ ರೋಗ ರುಜಿನಗಳು ಇರುವಂತಹ ಈ ಸಮಯದಲ್ಲೂ ಸಹ ನಮ್ಮೊಂದಿಗೆ ಇದ್ದು ನಮ್ಮನ್ನು ರಕ್ಷಿಸುತ್ತಿದ್ದೀರಿ, ನಮ್ಮನ್ನು ಆಶೀರ್ವದಿಸುತ್ತಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಸ್ತುತಿ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ಕಳೆದ ಭಾನುವಾರದ ಶುಭ ಸಂದೇಶದಲ್ಲಿ ನೀವು ನುಡಿದಂಥ ವಾಕ್ಯಗಳು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೋಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ,
ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದು ವಾಗ್ದಾನ ಮಾಡಿದ್ದೀರಿ. ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಾಂತ್ವನ ನೀಡುತ್ತೇನೆ ಎಂದು ಹೇಳಿದಂತಹ ದೇವರು, ನಮ್ಮ ಮಧ್ಯೆ ವಾಸಿಸುವಂತಹ ದೇವರು, ಮೋಶೆಗೆ ಕಾಣಿಸಿಕೊಂಡಂತಹ ದೇವರು, ಎಲಿಯನನ್ನು ಎಲೀಷನನ್ನು ನಡೆಸಿದಂತಹ ದೇವರು, ಎಲ್ಲ ಪ್ರವಾದಿಗಳಿಗೆ ಉದಾಹರಣೆಯಾಗಿದ್ದು ಒಂದು ಮಾದರಿಯಾಗಿದ್ದು ಅವರನ್ನು ಆಶೀರ್ವದಿಸಿದಂತಹ ದೇವರು, ನಮ್ಮೊಂದಿಗೆ ವಾಸಿಸಲು ಯೇಸು ಕ್ರಿಸ್ತರಾಗಿ ಮನುಷ್ಯನಾಗಿ ನಮ್ಮೊಂದಿಗೆ ಬಂದು ಜೀವಿಸಿದಂತಹ ದೇವರು ನೀವು. ಈ ಲೋಕವನ್ನು ಬಿಟ್ಟು ಇಹಲೋಕಕ್ಕೆ ಹೋಗುವಾಗ ನಾನು ನಿಮ್ಮೊಂದಿಗೆ ಇರುತ್ತೇನೆ, ನಿಮ್ಮನ್ನು ಆಶೀರ್ವದಿಸುತ್ತೇನೆ, ನಿಮ್ಮನ್ನು ಕಾಪಾಡುತ್ತೇನೆ, ಇನ್ನೂ ಹೇರಳವಾದ ಅದ್ಭುತಗಳನ್ನು ನೀವು ಮಾಡುವೆವು ಎಂದು ವಾಗ್ದಾನ ಮಾಡಿದ್ದೀರಿ. ಅದೇ ರೀತಿ ನಾವು ನಿಮ್ಮ ಹೇರಳವಾದ ಆಶೀರ್ವಾದವನ್ನು ನಾವು ಹುಟ್ಟಿದಿಂದ ಇಂದಿನವರೆಗೂ ನಾವು ಅನುಭವಿಸುತ್ತಾ ಬಂದಿದ್ದೇವೆ. ಇದು ನಮ್ಮ ವಿಶ್ವಾಸ. ಅದಕ್ಕೋಸ್ಕರ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಯೇಸುವೇ, ಇಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಸಂತ ಅಂತೋಣಿಯವರ ಭಕ್ತಾದಿಗಳನ್ನು ಆಶೀರ್ವದಿಸಿರಿ. ನಿಮ್ಮ ಕರುಣೆಯನ್ನು, ನಿಮ್ಮ ಪ್ರೀತಿಯನ್ನು ನಮ್ಮ ಮೇಲೆ ಸುರಿಸಿರಿ. ನಾವು ನಮ್ಮನ್ನೇ ಅರ್ಪಿಸುತ್ತಾ ಈ ಸಮಯದಲ್ಲಿ ನಾವು ದೇವರನ್ನು ಸ್ತುತಿಸುತ್ತಾ ಒಂದು ಹಾಡನ್ನು ಹಾಡಿ ನಿಮ್ಮ ನಾಮಕ್ಕೆ ಸ್ತುತಿಯನ್ನು ಸಲ್ಲಿಸುತ್ತೇವೆ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬನ್ನಿ ಬೇಗ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ ಬೇಗ ನಮ್ಮ ಮಧ್ಯದಲ್ಲಿ.
ಸರ್ವಶಕ್ತರಾದ ತಂದೆಯೇ, ನಮ್ಮ ಮಧ್ಯೆ ವಾಸಿಸುವಂಥ ದೇವರು ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನೀವು ನಮ್ಮೊಂದಿಗೆ ಇದ್ದೀರಾ ಎಂಬುದೇ ನಮ್ಮ ವಿಶ್ವಾಸ. ಇಂದಿನ ಈ ಶುಭ ಸಂದೇಶದಲ್ಲಿ ನೀವು ಮಾಡಿದಂತಹ ಅದ್ಭುತವನ್ನು ನೋಡಿ ನಾವು ಇಂತಹ ಒಂದು ಅದ್ಭುತವನ್ನು ಇಸ್ರಾಯೇಲಿನಲ್ಲಿ ಎಲ್ಲೂ ಕಂಡಿಲ್ಲ ಎಂದು ದೇವರನ್ನು ಸ್ತುತಿಸಿದಂತಹ ಎಷ್ಟೋ ಜನರಿದ್ದರು. ನಿಮ್ಮ ಕೆಲಸ ಕಾರ್ಯಗಳನ್ನು ಪವಾಡಗಳನ್ನು ನೋಡಿ ದೇವರನ್ನು ಸ್ತುತಿಸಿದಂತಹ ಜನರ ಮಧ್ಯೆ ನೀವು ಸೈತಾನನಿಂದ ಅವರ ಶಕ್ತಿಯಿಂದ ಈ ಕೆಲಸಗಳನ್ನು ಮಾಡುತ್ತಿದ್ದೀರಾ ಎಂದು ನಿಮ್ಮಲ್ಲಿ ತಪ್ಪು ಕಂಡಿಡಿದಂತಹ ಜನರೂ ಸಹ ಇದ್ದರು. ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನೇ ನೋಡಿ ಎರಡು ವಿಧವಾದ ಭಾವನೆಯನ್ನು ತೋರಿಸಿದಂಥ ವ್ಯಕ್ತಿಗಳು ಇದ್ದ ಹಾಗೆ ಈ ದಿನಗಳಲ್ಲೂ ಸಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಅದನ್ನು ಪ್ರೋತ್ಸಾಹಿಸುವಂಥ ಎಷ್ಟೋ ಜನರಿರುತ್ತಾರೆ. ಅದನ್ನು ತಿರಸ್ಕರಿಸಿ ತಪ್ಪು ಕಂಡುಹಿಡಿಯುವಂಥ ಎಷ್ಟೋ ಜನರಿದ್ದಾರೆ. ಅಂಥದ್ದನ್ನು ಸ್ವೀಕರಿಸಿ ಒಳ್ಳೆಯದನ್ನು ಮಾಡಲು ಮುಂದಾಗಲು ನಮಗೆ ವರವನ್ನು ನೀಡಿರಿ. ನಾವು ಪ್ರತಿದಿನವೂ ನಿಮ್ಮ ಅನುಗ್ರಹದ ಆ ಒಂದು ಪಥದಲ್ಲಿ ನಡೆಯುವ ವ್ಯಕ್ತಿಗಳಾಗಿ ನಾವು ಬದಲಾಗಬೇಕು. ನಿಮ್ಮ ವಾಕ್ಯವನ್ನು ಓದಿ ಅದನ್ನು ಧ್ಯಾನಿಸಿ ಅದರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ನಾವು ಪಡೆಯುವಂತೆ ನಿಮ್ಮ ಆಶೀರ್ವಾದವನ್ನು ಕರುಣಿಸಿರಿ. ಈ ಸಮಯದಲ್ಲಿ ನಮ್ಮ ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿ ಬಂದು ನೀವೇ ವಾಸಿಸಬೇಕೆಂದು ನಾವು ಕೇಳಿಕೊಡುತ್ತೇವೆ. ಒಬ್ಬ ತಂದೆಯಾಗಿ, ತಾಯಿಯಾಗಿ, ಒಬ್ಬ ಸಹೋದರನಾಗಿ, ಸಹೋದರಿಯಾಗಿ, ನಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ಇದ್ದು ನಮ್ಮನ್ನು ಮುನ್ನಡೆಸಿರಿ. ನಮ್ಮ ಕುಟುಂಬದಲ್ಲಿ ಎಂದಿಗೂ ಶಾಂತಿ ಸಮಾಧಾನ ನೆಲೆಸಿರಲಿ. ನಿಮ್ಮ ಹೇರಳವಾದ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುವಂತೆ ನಮಗೆ ಅನುಗ್ರಹಿಸಿರಿ. ನಮ್ಮ ಎಲ್ಲ ಕೋರಿಕೆಗಳನ್ನು, ಬಿನ್ನಹಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇವೆ. ಪ್ರತ್ಯೇಕವಾಗಿ ನಮ್ಮ ಕುಟುಂಬಗಳನ್ನು ನಿಮ್ಮ ಹೃದಯಕ್ಕೆ ನಾವು ಸಮರ್ಪಿಸುತ್ತೇವೆ. ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಿರಿ. ಈ ಸಮುದಾಯದಲ್ಲಿ ಈ ಒಂದು ರೋಗ ರುಜಿನ ಇರುವಂತಹ ವೇಳೆಯಲ್ಲಿ ನಿಸ್ವಾರ್ಥ ಸೇವೆಯಲ್ಲಿರುವಂತಹ ಎಲ್ಲ ವರ್ಗದವರಿಗೂ, ಎಲ್ಲ ವ್ಯಕ್ತಿಗಳಿಗೂ ನಾವು ಪ್ರಾರ್ಥಿಸುತ್ತೇವೆ. ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಇತರರಿಗೆ ಸೇವೆಯನ್ನು ಸಲ್ಲಿಸುತ್ತಿರುವ ಪ್ರತಿಯೊಬ್ಬರೂ ನಿಮ್ಮ ಹೇರಳವಾದ ಆಶೀರ್ವಾದವನ್ನು ಪಡೆದುಕೊಳ್ಳಲಿ. ಈ ಒಂದು ಕಷ್ಟದ ವೇಳೆಯನ್ನು ನೀಗಿಸಿ ನಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು, ಪುನಃ ನಮ್ಮ ಜೀವನವನ್ನು ಸರಳವಾಗಿ ಪ್ರಾರಂಭಿಸಲು ನಿಮ್ಮ ಆಶೀರ್ವಾದವನ್ನು ನಾವು ಕೋರುತ್ತೇವೆ.
ನಾವು ಮಾಡುವಂತಹ ಪ್ರಾರ್ಥನೆಯನ್ನು ನೀವು ಕೇಳುತ್ತೀರಾ? ಅದಕ್ಕೆ ತಕ್ಕಂತೆ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತೀರಾ ಎಂಬುದು ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ. ಈ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ಒಂದು ಹಾಡನ್ನು ಹಾಡಿ ನಾವು ನಿಮ್ಮನ್ನು ಸ್ತುತಿಸಲು ಮುಂದಾಗುತ್ತೇವೆ. ಯೇಸುವೆ ಸ್ತೋತ್ರ, ಹೃದಯವರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ, ಜೀವಿಪೆ ನಿನ್ನನ್ನೇ. ಯೇಸುವೆ ಸ್ತೋತ್ರ, ಹೃದಯ
ಈ ಸಮಯದಲ್ಲಿ ನಮ್ಮ ಎಲ್ಲ ಕೋರಿಕೆಗಳನ್ನು ಯೇಸುವಿನ ಪಾದಕ್ಕೆ ಸಮರ್ಪಿಸೋಣ. ನಮ್ಮ ಕರಗಳನ್ನು ಮೇಲೆತ್ತಿ ನಾನು ಹೇಳುವಂತಹ ಪ್ರಾರ್ಥನೆಯನ್ನು ನೀವು ಸಹ ಹೇಳಲು ಕೇಳಿಕೊಳ್ಳುತ್ತೇನೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಹಲ್ಲೆಲೂಯ. ಯೇಸುವೇ ಯೇಸುವೇ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಆಶೀರ್ವದಿಸಿರಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿರಿ. ಈ ಗ್ರಾಮಸ್ಥರನ್ನು ಆಶೀರ್ವದಿಸಿರಿ. ಈ ಲೋಕದ ಎಲ್ಲಾ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ. ನಮ್ಮೆಲ್ಲರನ್ನು ದೃಢಪಡಿಸಿರಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ನಾವೆಲ್ಲರೂ ನಿಮ್ಮ ವಾಕ್ಯದ ಪ್ರಕಾರ ನಡೆಯುವಂತಹ ವ್ಯಕ್ತಿಗಳಾಗಿ ಸಂತ ಅಂತೋಣಿಯವರಂತೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲು ನಮಗೆ ಅನುಗ್ರಹವನ್ನು ನೀಡಿರಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಲ್ಲೆಲೂಯ. ಯೇಸುವೇ ನಮ್ಮ ಕುಟುಂಬದಲ್ಲಿರುವ ತಂದೆ ತಾಯಿಯರನ್ನು, ಅಜ್ಜ ಅಜ್ಜಿಯನ್ನು, ಒಡ ಹುಟ್ಟಿದವರನ್ನು, ಮಕ್ಕಳನ್ನು, ಯುವಕ ಯುವತಿಯರನ್ನು ಆಶೀರ್ವದಿಸಿರಿ. ನಮ್ಮೊಂದಿಗೆ ಇದ್ದು ನಮಗೆ ಬೇಕಾದ ಹೇರಳವಾದ ಆಶೀರ್ವಾದವನ್ನು ನಮಗೆ ದಯಪಾಲಿಸಿರಿ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಿಸುತ್ತೇವೆ. ಆಮೆನ್. ಆತ್ಮೀಯರೇ, ಈ ಸಮಯದಲ್ಲಿ ಸಂತ ಅಂತೋಣಿಯವರ ನವೇನ ಪ್ರಾರ್ಥನೆಯ ಮುಖಾಂತರ ನಮ್ಮ ಕೋರಿಕೆಗಳನ್ನು ಅವರ ಮುಂದೆ ಇಡೋಣ. ಸಂತ ಅಂತೋಣಿಯವರ ನವೇನ ಪ್ರಾರ್ಥನೆ. ನಮ್ಮ ಪಾಲಕರಾದ ಸಂತ ಅಂತೋಣಿಯವರೇ, ನಮ್ಮ ಪಾಲಕರಾದ ಸಂತ ಅಂತೋಣಿಯವರೇ, ನಮ್ಮ ಪಾಲಕರಾದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ದೇವರ ಪೂಜ್ಯ ಸೇವಕರೇ, ನೀವು ಪವಾಡ ಪುರುಷರೆಂದು ಪ್ರಖ್ಯಾತಿ ಪಡೆದಿರುವಿರಿ. ನಿಮ್ಮ ನಿಷ್ಠಾವಂತ ಭಕ್ತರೆಲ್ಲರೂ ನಿಮ್ಮನ್ನು ಕೊಂಡಾಡುತ್ತಾರೆ. ನಿಮ್ಮ ಪಾದ ಸನ್ನಿಧಿಗೆ ಬಂದಿರುವ ನಮ್ಮನ್ನು ವೀಕ್ಷಿಸಿರಿ. ನಮ್ಮ ಪೂರ್ಣ ಭರವಸೆ ನಿಮ್ಮಲ್ಲಿಟ್ಟಿದ್ದೇವೆ. ನಮಗೆ ಅವಶ್ಯಕವಾಗಿರುವ ಕೃಪಾವರಗಳನ್ನು ಯೇಸು ಕ್ರಿಸ್ತರಿಂದ ಪಡೆದು ನಮಗೆ ದಯಪಾಲಿಸಲು ಬೇಡಿಕೊಳ್ಳುತ್ತೇವೆ. ನಮ್ಮ ಈ ಕೋರಿಕೆಯನ್ನು ತಿರಸ್ಕರಿಸದಿರಿ. ಆಮೇನ್. ಕರುಣಾಳು ಯೇಸುವೆ, ನಮ್ಮ ಆತ್ಮದ ಏಕೈಕ ಹಾಗೂ ಸುಭದ್ರ ಆಸರೆ ನೀವು. ನಿಮ್ಮ ಚರಣಾರವಿಂದಕ್ಕೆ ನಾವು ಮಣಿಯುತ್ತೇವೆ. ಸಂತ ಅಂತೋಣಿಯವರ ಹೃದಯದಲ್ಲಿದ್ದ ಅಪ್ರತಿಮ ಪ್ರೇಮದ ಮೂಲಕ ಹಾಗೂ ನೀವು ಬಾಲರ ರೂಪದಲ್ಲಿ ಅವರಿಗೆ ಪ್ರತ್ಯಕ್ಷರಾಗಿ ಅವರನ್ನು ಸಂತೈಸಿ ಹಾರಸಿ ಅವರಲ್ಲಿ ನೀವು ತೋರಿಸಿದ ಪ್ರೇಮ ಅಪಾರ. ಆದ್ದರಿಂದ ನಾವು ನಿಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಅವಶ್ಯಕತೆಯಲ್ಲೂ ಆತಂಕದಲ್ಲೂ ನಮಗೆ ಸಂರಕ್ಷಣೆಯನ್ನು ಮತ್ತು ನೆಮ್ಮದಿಯನ್ನು ದಯಪಾಲಿಸಿರಿ. ನಿಮ್ಮನ್ನು ನಾವು ನಂಬಿದ್ದೇವೆ, ನಿಮ್ಮಲ್ಲೇ ನಮ್ಮ ಭರವಸೆಯನ್ನಿಟ್ಟಿದ್ದೇವೆ. ಆಮೆನ್. ಸಂತ ಅಂತೋಣಿಯವರ ಮುಖಾಂತರ ಯೇಸು ಕ್ರಿಸ್ತರಿಗೆ ನಮ್ಮನ್ನೇ ಸಮರ್ಪಿಸೋಣ. ಸಂತ ಅಂತೋಣಿಯವರೇ, ನಿಮ್ಮ ಕರಗಳಲ್ಲಿ ಬಾಲಕ ಯೇಸುವನ್ನು ಪಡೆಯುವ ಅಪೂರ್ವ ಭಾಗ್ಯವನ್ನು ಗಳಿಸಿದ್ದೀರಿ. ನಿಮ್ಮ ಬಲಾಢ್ಯ ಆಶ್ರಯದಲ್ಲಿ ನಮ್ಮನ್ನು ಸ್ವೀಕರಿಸಿರೆಂದು ನಿಮ್ಮನ್ನು ನಾವಿಂದು ಪ್ರಾರ್ಥಿಸುತ್ತೇವೆ. ನಮಗೆ ಕರುಣೆ ತೋರಿ ನಮ್ಮ ಅತ್ಯವಶ್ಯಕತೆಯಲ್ಲಿ ನಮ್ಮ ಸಹಾಯಕ್ಕೆ ಧಾವಿಸಿರಿ. ನಮ್ಮ ಹೃದಯದಲ್ಲಿರುವ ಪಾಪಗಳನ್ನು ತೊಡೆದು ಹಾಕಿ ನಾವು ನಮ್ಮ ಪಾಪಗಳಿಗೆ ನಿಜವಾದ ಪಶ್ಚಾತ್ತಾಪಪಟ್ಟು ಸನ್ಮಾರ್ಗದಲ್ಲಿ ನಡೆಯಲು ಯೇಸುವಿನಲ್ಲಿ ಭಿನ್ನಯಿಸಿರಿ. ದೇವರಿಗಾಗಿ ಮತ್ತು ನೆರೆಹೊರೆಯವರಿಗಾಗಿ ಶ್ರೇಷ್ಠ ಪ್ರೇಮವು ನಮ್ಮಲ್ಲಿ ಒಲಿಯುವಂತೆ ಮಾಡಿರಿ. ಪ್ರತಿದಿನವೂ ದೇವರ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಾ ನಿಮ್ಮೊಂದಿಗೆ ಅವರನ್ನು ಸ್ತುತಿಸಿ ಆನಂದಿಸುವ ಸೌಭಾಗ್ಯವನ್ನು ಕರುಣಿಸಿರಿ. ಆಮೆನ್. ಸಂತ ಅಂತೋಣಿಯವರೇ, ಪ್ರಭು ಯೇಸುವಿನ ಮೇಲೆ ಅಪಾರ ವಿಶ್ವಾಸವನ್ನಿಟ್ಟು ನಿಮ್ಮನ್ನೇ ಅವರಿಗೆ ಅರ್ಪಿಸಿದ್ದೀರಿ. ಅವರ ಪ್ರೀತಿಗಾಗಿ ಸರ್ವರನ್ನು ಪ್ರೀತಿಸಿದ್ದೀರಿ. ನಿಮ್ಮ ಆದರ್ಶವನ್ನು ಅನುಸರಿಸಿ ನಾವು ಸಹ ಸಂಯೋನ್ಯತೆಯಿಂದ ಬಾಳುವಂತೆ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನೀವು ದೇವರ ವಾಕ್ಯದ ಅರ್ಥವನ್ನು ತಿಳಿದು ದಿವ್ಯ ಜ್ಞಾನ ದೀಪವನ್ನು ಎಲ್ಲೆಲ್ಲೂ ಬೆಳಗಿಸಿದಿರಿ. ನಮ್ಮಲ್ಲಿರುವ ಅಜ್ಞಾನ, ಅಪನಂಬಿಕೆ, ಅಬದ್ಧ ಅಭಿಪ್ರಾಯಗಳು ದೂರವಾಗುವಂತೆ ಸಂತ ಅಂತೋಣಿಯವರೇ, ನಮಗಾಗಿ
ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಿಮ್ಮ ನಂಬಿಕೆಯಿಂದ ಸಮುದ್ರದ ಅಲೆಗಳು ಬಿರುಗಾಳಿಯೂ ಶಾಂತವಾದವು. ಈ ಧರ್ಮ ಕೇಂದ್ರದ ಕುಟುಂಬಗಳಲ್ಲಿರುವ ಸಂಶಯದ ಸುಳಿ, ಭಿನ್ನತೆಯ ಬೆಂಕಿಯನ್ನು ಶಮಿಸಿ ಐಕ್ಯತೆ, ಅನ್ಯೋನ್ಯತೆಯನ್ನು ಹಾಗೂ ಪ್ರೀತಿಯನ್ನು ವೃದ್ಧಿಗೊಳಿಸಲೆಂದು ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಿಮ್ಮ ನೆರವಿನಿಂದ ಕಳೆದು ಹೋದ ವಸ್ತುಗಳು ಸಿಕ್ಕುವುವು. ನಾವು ಕಳೆದುಕೊಂಡ ವಸ್ತುಗಳು ಮಾತ್ರವಲ್ಲ, ಬೆಳೆಸಿಕೊಳ್ಳಬೇಕಾದ ವಿಶ್ವಾಸ, ನಂಬಿಕೆ, ಪ್ರೀತಿಯನ್ನು, ಇತರ ಸುಗುಣಗಳನ್ನು ಗಳಿಸಿಕೊಡಿರಿ ಎಂದು ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನೀವು ರೋಗಿಗಳಿಗೆ ಆರೋಗ್ಯವನ್ನೂ ಸತ್ತವರಿಗೆ ಜೀವವನ್ನೂ ದಯಪಾಲಿಸಿದಿರಿ. ನಮ್ಮ ಕುಟುಂಬಗಳಲ್ಲಿರುವ ರೋಗ ರುಜಿನವನ್ನು, ಪಾಪದ ಸ್ವಭಾವವನ್ನೂ ನೀಗಿಸಿ ನಮ್ಮನ್ನು ಯೋಗ್ಯ ಭಕ್ತರನ್ನಾಗಿ ಮಾಡಿರಿ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ವಿಶೇಷವಾಗಿ ಕೊರೋನಾದಿಂದ ನರಳುತ್ತಿರುವ ಪ್ರತಿಯೊಬ್ಬರಿಗಾಗಿಯೂ, ಅದನ್ನು ತಡೆಗಟ್ಟಲು ನಿಸ್ವಾರ್ಥ ಸೇವೆಯಲ್ಲಿ ಈಡಾಗಿರುವ ಪ್ರತಿಯೊಬ್ಬರಿಗಾಗಿಯೂ ಎಲ್ಲ ಜನರಿಗೂ ಪ್ರಾರ್ಥಿಸುತ್ತೇವೆ. ನಮ್ಮೆಲ್ಲರಿಗೂ ಈ ರೋಗದಿಂದ ಬಿಡುಗಡೆಯನ್ನು ನೀಡಬೇಕೆಂದು ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರ ಮನವಿ ಮಾಲೆ. ಸ್ವಾಮಿ ದಯತೋರಿ, ಸ್ವಾಮಿ ದಯತೋರಿ, ಕ್ರಿಸ್ತರೇ ದಯತೋರಿ, ಕ್ರಿಸ್ತರೇ ದಯತೋರಿ, ಪರಲೋಕ ಪಿತ ದೇವರೇ ನಮಗೆ ದಯತೋರಿ ಸ್ವಾಮಿ. ಲೋಕರಕ್ಷಕರಾದ ಸುತ ದೇವರೇ ನಮಗೆ ದಯತೋರಿ ಸ್ವಾಮಿ. ಪವಿತ್ರಾತ್ಮ ದೇವರೇ ನಮಗೆ ದಯತೋರಿ ಸ್ವಾಮಿ. ಪರಮತಿತ್ವರಾದ ಏಕ ದೇವರೇ ನಮಗೆ ದಯತೋರಿ ಸ್ವಾಮಿ. ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ಸಂತ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯ ಪ್ರಿಯ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯನ್ನು ಕರದಲ್ಲಿ ಪಡೆದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಆದರ್ಶ ಸನ್ಯಾಸಿಯಾಗಿ ಬಾಳಿದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಸುವಾರ್ತೆ ಸಾರಲು ಶ್ರಮಿಸಿದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಪರಸೇವೆಯಲ್ಲಿ ನಿರತರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸುಗುಣಗಳ ಗಣಿಯಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಖ್ಯಾತ ಪವಾಡ ಪುರುಷರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಪಾಪಿಗಳಿಗೆ ದಾರಿ ದೀಪವಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ರೋಗಿಗಳಿಗೆ ಸಂಜೀವಿನಿಯಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಕಳೆದುದನ್ನು ಕಂಡುಕೊಡುವ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ದುಃಖಿತರಿಗೆ ಉಪಶಮಿಕರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮೆಲ್ಲರ ಪಾಲಕರಾಗಿರುವ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರು ನಿಮ್ಮ ಮಹಿಮೆಯನ್ನು ಹರಡಿದರು, ನಿಮ್ಮ ಕರುಣೆಯನ್ನು ಕಾರ್ಯರೂಪದಲ್ಲಿ ತೋರ್ಪಡಿಸಿದರು. ಈ ಸಂತರ ಗುಣಗಾನ ಮಾಡುತ್ತಿರುವ ನಾವು ಅವರ ಪುಣ್ಯ ಫಲಗಳ ಮುಖಾಂತರ ನಾವು ನಂಬಿಕೆಯಿಂದ ಕೇಳುವುದನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರತ್ಯೇಕ ಉಪಕಾರಕ್ಕಾಗಿ ಪ್ರಾರ್ಥನೆ. ಓ ಸಂತ ಅಂತೋಣಿಯವರೇ, ಅಗಣಿತ ಅದ್ಭುತಗಳನ್ನು ನಡೆಸುವ ಪವಾಡ ಪುರುಷರೇ, ಬಡವರ ಮೇಲೆ ಹೆಚ್ಚು ಪ್ರೀತಿಯುಳ್ಳವರೇ, ನಿಮ್ಮಲ್ಲಿಗೆ ಬರುವವರಿಗೆ ಉಪಕಾರಗಳನ್ನು ದಯಪಾಲಿಸಿರಿ. ದಿವ್ಯ ಯೇಸು ಬಾಲರನ್ನು ನಿಮ್ಮ ಕೈಯಲ್ಲಿ ಪಡೆಯಲು ಪಾತ್ರರಾದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ನೆರವಾಗಲು ನಿಮಗೆ ಆಸಕ್ತಿ ಇದೆ ಎಂದು ಯೇಸುವಿನ ಬಳಿ ನೀವು ನಮಗಾಗಿ ಪ್ರಾರ್ಥಿಸುವಿರೆಂದು ನಮಗೆ ಪೂರ್ಣ ನಂಬಿಕೆ ಇದೆ. ನಾವು ಈಗ ನಿಮ್ಮಲ್ಲಿ ಬೇಡಿಕೊಳ್ಳುವ ಉಪಕಾರವನ್ನು ನಮಗೆ ದಯಪಾಲಿಸಿರಿ. ಓ ಮಹಿಮೆ ಹೊಂದಿದ ಸಂತ ಅಂತೋಣಿಯವರೇ, ನೀವು ನಮಗೆ ಈ ಉಪಕಾರವನ್ನು ಪಡೆದುಕೊಟ್ಟಲ್ಲಿ ನಿಮಗೆ ಪ್ರಿಯವಾದ ಬಡವರಿಗೆ ನಾವು ರೊಟ್ಟಿಯನ್ನು ದಾನ ಮಾಡುವೆವು. ನಮ್ಮ ಕರ್ತ ಯೇಸುವಿನ ಮುಖಾಂತರ ಆಮೇನ್. ಆಮೇನ್. ವ್ಯಾಧಿಷ್ಠರಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಶರೀರ ಬಲಹೀನತೆಯಿಂದ ಹಾಗೂ ಕೊರೋನಾದಿಂದ ನರಳುತ್ತಿರುವ ನಿಮ್ಮ ಸೇವಕರನ್ನು ವೀಕ್ಷಿಸಿರಿ. ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ. ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ವಿಮುಕ್ತರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಗುಣ ಹೊಂದಿ ಆರೋಗ್ಯ ಭಾಗ್ಯವನ್ನು ಕಾಣುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಈ ಸಮಯದಲ್ಲಿ ನಾವು ಈ ಅಂತಿಮ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಮ್ಮನ್ನೇ ನಾವು ತಯಾರಿಸೋಣ. ಸಂಸ್ಕಾರ
ಸುತನಿಗೂ ಈರ್ವಾರಿಂದೋರಾಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಕರ್ತರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲ್ವೆಯ ಮರಣದ ಸ್ಮಾರಕವನ್ನಾಗಿ ಮಾಡಿಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪೀತ ದೇವರೊಂದಿಗೂ ಪವಿತ್ರಾತ್ಮರೈಕ್ಯದ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯರೇ, ಇಂದಿನ ಈ ಬಲಿಪೂಜೆಯನ್ನು ಕೃತಜ್ಞತಾ ಬಲಿಪೂಜೆಯಾಗಿ AR ರಾಜಪ್ಪ ಅರಬಲೆ ಇವರ ಅಭಿಪ್ರಾಯಕ್ಕಾಗಿ ಹಾಗೂ ಕೃತಜ್ಞತೆಯಾಗಿ ಅರ್ಪಿಸುತ್ತಿದ್ದಾರೆ. ಹಾಗೂ ಡಾಕ್ಟರ್ ಪಾದ ಆರೋಗ್ಯ ಸ್ವಾಮಿ ಇವರ ಉದ್ದೇಶಕ್ಕಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಕೃತಜ್ಞತಾ ಬಲಿಪೂಜೆಯಾಗಿ ಅರುಳ್ದಾಸ್ ಕುಟುಂಬದವರು ಅವರ ಅಂಗಡಿಯನ್ನು ದೇವರು ಆಶೀರ್ವದಿಸಲೆಂದು ಕೇಳಿಕೊಳ್ಳುತ್ತಾರೆ. ಬಲಿಪೂಜೆಯಾಗಿ ಥಾಮಸ್ ಕುಮಾರ್, ಜೆಸ್ಸಿ, ಥಿಯೋಫಿರಾ ಅವರಿದ್ದಾರೆ. ಕೃತಜ್ಞತಾ ಬಲಿಪೂಜೆಯಾಗಿ ಥಾಮಸ್ ಶರ್ಲಿ ಜೈನ್ ಕುಟುಂಬದವರು, ರಾಬರ್ಟ್ ಕೆನಡಿ ಅವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ, ಮರಿಯಾ ರಾಯ್ಸ್ಟನ್ ರೇಲಿನ್, ವಿಜಯ್ ಮತ್ತು ಕುಟುಂಬದ ಅಭಿಪ್ರಾಯಕ್ಕಾಗಿ, ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ, ರೋಸಿ ಅವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಅರ್ಪಿಸಲಾಗುತ್ತದೆ. ಮೃತ ಹೊಂದಿದ ಸ್ಟೀಫನ್ ಅವರ ಆತ್ಮಶಾಂತಿಗಾಗಿ ವಿಜಯ್ ಕುಟುಂಬದವರು. ಕೃತಜ್ಞತಾ ಬಲಿಪೂಜೆಯಾಗಿ ಕಮಲ್, ಮರ್ಲಿನ್, ರಿಶಾನ್, ಟ್ರಿನಿಟಾ ಅರ್ಪಿಸುತ್ತಿದ್ದಾರೆ. ಸಂತ ಅಂತೋನಿಯವರಿಗೆ ಕೃತಜ್ಞತಾ ಬಲಿಪೂಜೆಯಾಗಿ ಹಾಗೂ ಅವರ ವಿಶೇಷ ಉದ್ದೇಶಕ್ಕಾಗಿ ಅಪ್ಪಾಜಿ, ಜೋಸೆಫ್, ಮರಿ, ಎಲಿಜಬೆತ್ ಮೇರಿ ಅರ್ಪಿಸುತ್ತಿದ್ದಾರೆ.
ಶಬರಿ ಅಂತಪ್ಪ ಮರಿಯಪ್ಪ ಅವರ ಕುಟುಂಬದ ಅಭಿಪ್ರಾಯಕ್ಕಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಅನಿಲ್ ಕುಟುಂಬದ ಅಭಿಪ್ರಾಯಕ್ಕಾಗಿ ಅರ್ಪಿಸುತ್ತಿದ್ದಾರೆ. ತೆರೇಸಾ ಬಾಕ್ಯ ಅಬ್ರಹಾಂ ಅವರ ಉದ್ದೇಶಕ್ಕಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಮೋಸಸ್ ಪುಷ್ಪಲತಾ ಅವರ ಅಭಿಪ್ರಾಯಕ್ಕಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಮೃತ ಹೊಂದಿದ ಎಲ್ಲ ಆತ್ಮಗಳಿಗಾಗಿ ಗೀತಾ ಜೇಮ್ಸ್ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಮೃತ ಹೊಂದಿದ ಎಲ್ಲ ಆತ್ಮಗಳಿಗಾಗಿ ಗಿರಿಜಾ ಆರೋಗ್ಯ ಸ್ವಾಮಿ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಐ ಜೋಸೆಫ್ ಬಾಲಮ್ಮ ಅವರ ಕುಟುಂಬದ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಮೃತ ಹೊಂದಿದ ಅಂತೋನಿರಾಜ್ ಅವರ ಆತ್ಮಶಾಂತಿಗಾಗಿ ಅರ್ಪಿಸಲಾಗುತ್ತದೆ. ಕೃತಜ್ಞತಾ ಬಲಿಪೂಜೆಯಾಗಿ ಚಿನ್ನಪ್ಪ ಕುಟುಂಬದವರು, ಚಿನ್ನಪ್ಪ ಜೀವನ್ ಮೇರಿ ಕುಟುಂಬದವರು, ಅನಿತಮ್ಮು ಕುಟುಂಬದವರ ಅಭಿಪ್ರಾಯಕ್ಕಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಕೃತಜ್ಞತಾ ಬಲಿಪೂಜೆಯಾಗಿ ಜೋಸೆಫ್ ಮೇರಿ ಕುಟುಂಬದವರು, ಬಾಲಪ್ಪ, ಸಹಾಯ್ ಮೇರಿ, ಮದಲೈ ಮತ್ತು ಅಂತೋನಿ ಮೇರಿ ಅವರು ಅರ್ಪಿಸುತ್ತಿದ್ದಾರೆ. ಮೃತ ಹೊಂದಿದ ಬಾಕ್ಯಮ್ಮ, ಅಂತೋಣಮ್ಮ ಇವರ ಆತ್ಮಶಾಂತಿಗಾಗಿ ರೀಟಾ ಅವರು ಅರ್ಪಿಸುತ್ತಿದ್ದಾರೆ. ಈ ಎಲ್ಲ ಉದ್ದೇಶಗಳಿಗಾಗಿ ವಿಶೇಷ ರೀತಿಯಲ್ಲಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಆತ್ಮೀಯರೇ, ತಿಂಗಳ ಮೊದಲನೇ ಮಂಗಳವಾರ ನಿಮಗೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ನಾವು ಭಕ್ತಿ ವಿಶ್ವಾಸದಿಂದ ಈ ಬಲಿಪೂಜೆಯಲ್ಲಿ ಭಾಗಿಗಳಾಗೋಣ. ನಮ್ಮ ಮಧ್ಯೆ ವಂದನೆಯ ಸ್ವಾಮಿ ಪ್ಯಾಟ್ರಿಕ್ ಪಿಂಟೋ ಅವರು ಬಂದಿದ್ದಾರೆ. ಆರುಬಲೆ ಧರ್ಮ ಕೇಂದ್ರದ ನವಗುರುಗಳು ಅಲ್ಲಿ ವಿಚಾರಣೆ ಅಧಿಕಾರವನ್ನು ಸ್ವೀಕಾರ ಆಗಿ 1 ವಾರ ಅಷ್ಟೇ ಆಗಿದೆ. ನಮ್ಮ ಮಧ್ಯೆ ಬಂದಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಈ ಬಲಿಪೂಜೆಯಲ್ಲಿ ಭಾಗಿಗಳಾಗೋಣ. ಅವರೊಂದಿಗೆ ಫಾದರ್ ಕೆನಡಿ ಇವರು ಧರ್ಮಾರಂ ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಅವರಿಗೂ ಸಹ ನಮ್ಮ ತುಂಬ ಹೃದಯದ ಸುಸ್ವಾಗತವನ್ನು ಕೋರುತ್ತಾ ಎಲ್ಲರೂ ಈ ಬಲಿಪೂಜೆಯಲ್ಲಿ ಭಾಗಿಯಾಗೋಣ.
ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆ ಇರಲಿ. ಸಂತ ಅಂತೋಣಿಯವರ ಭಕ್ತಾದಿಗಳೇ, ಇಂದು ನಾವೆಲ್ಲರೂ ತಿಂಗಳ ಮೊದಲನೆಯ ಮಂಗಳವಾರ ಇಲ್ಲಿ ಒಟ್ಟಾಗಿ ನೆರೆದಿದ್ದೇವೆ. ಹಾಗೂ ನಮ್ಮ ಧರ್ಮಕ್ಷೇತ್ರದ ಹಾಗೂ ನಮ್ಮ ರಾಜ್ಯದ ಹಾಗೂ ನಮ್ಮ ದೇಶದ ಹಾಗೂ ಕೆಲವರು ಹೊರ ದೇಶಗಳಿಂದಲೂ ಕೂಡ ಈ ದಿವ್ಯ ಬಲಿ ಪೂಜೆಯಲ್ಲಿ ಒಂದಾಗಿ ಭಾಗವಹಿಸುತ್ತಿದ್ದಾರೆ. ನಮ್ಮೆಲ್ಲರ ಉದ್ದೇಶ ಸಂತ ಅಂತೋಣಿಯವರ ಮೂಲಕ ನಮಗೆ ಬೇಕಾಗಿರುವಂಥ ಸಕಲ ವರ ಪ್ರಸಾದಗಳನ್ನು ಮಾರ್ಗದರ್ಶನಗಳನ್ನು ಪಡೆಯುವುದು. ಆ ಸಂತ ಅಂತೋಣಿಯವರು ನಮ್ಮೆಲ್ಲರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಲಿ, ನಮ್ಮೆಲ್ಲರಿಗೆ ಬೇಕಾಗಿರುವಂತಹ ಪ್ರತಿಯೊಂದು ವರದಾನಗಳನ್ನು ಆ ದೇವರಿಂದ ಪಡೆದು ನಮಗೆ ಕೊಡಲಿ ಎನ್ನುತ್ತಾ ಈ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಇಂದಿನ ಪೂಜಾ ವಿಧಿಯ ವಾಚನಗಳಲ್ಲಿ ನಾವೆಲ್ಲರೂ ಆಲಿಸಲಿದ್ದೇವೆ. ಹೇಗೆ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯದ ಮುನ್ನ ನಾವು ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಮೂಲಕ, ಅವರ ಅಪ್ಪಣೆ ಮೂಲಕ ಮಾಡಬೇಕು ಎಂಬುದಾಗಿ ಆಲಿಸಲಿದ್ದೇವೆ. ಆದ್ದರಿಂದ ನಾವು ಈ ದಿವ್ಯ ಬಲಿ ಪೂಜೆಯಲ್ಲಿ ಒಟ್ಟಾಗಿ ಪ್ರಾರ್ಥಿಸೋಣ. ನಾವು ಮಾಡುವಂಥ ಸಕಲ ಕಾರ್ಯಗಳಲ್ಲಿ, ನಾವು ಮಾಡುವಂಥ ಪ್ರತಿಯೊಂದು ಚಿಕ್ಕ ಪುಟ್ಟ ಕಾರ್ಯಗಳಲ್ಲೂ ಕೂಡ ಸಂತ ಅಂತೋಣಿಯವರನ್ನು ನಾವು ಒಂದಾಗಿಸಿಕೊಂಡು ಅವರ ಮೂಲಕ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲವನ್ನ ಮಾಡಲು ಪ್ರಾರ್ಥಿಸೋಣ. ಈಗ ಈ ದಿವ್ಯ ಬಲಿ ಪೂಜೆನ ಒಳ್ಳೆಯದಾಗಿ ಅರ್ಪಿಸಲು, ಉತ್ತಮವಾಗಿ ಅರ್ಪಿಸಲು ನಾವು ನಮ್ಮ ಬಾಳಿನಲ್ಲಿ ಮಾಡಿರುವಂತಹ ಪಾಪಗಳಿಗಾಗಿ ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತ ರಾಜದೇಕ ದೇವಗೆ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜಗೆ ಶಾಂತಿ ಶಾಂತಿ ಶಾಂತಿ. ಮಹೋನ್ನತ ರಾಜದೇಕ ದೇವಗೆ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜಗೆ ಶಾಂತಿ ಶಾಂತಿ ಶಾಂತಿ. ತಂದೆ ದೇವರಿಗೆ ಮಹಿಮೆ, ಸೃಷ್ಟಿಕರ್ತನಿಗೆ ಮಹಿಮೆ, ಸ್ವರ್ಗ ರಾಜನಿಗೆ ಮಹಿಮೆ, ಸರ್ವಶಕ್ತನಿಗೆ ಮಹಿಮೆ. ಮಹೋನ್ನತ ರಾಜದೇಕ ದೇವಗೆ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜ
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದುವಾದ ಸಂತ ಅಂತೋನಿ ಅವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದ್ದೀರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಇವರು ಗಾಳಿಯನ್ನು ಬಿತ್ತುತ್ತಾರೆ, ಬಿರುಗಾಳಿಯನ್ನು ಕೊಯ್ಯುತ್ತಾರೆ. ಪ್ರವಾದಿ ಹೋಶೇಯನ ಗ್ರಂಥದಿಂದ ವಾಚನ. ಅವರು ನನ್ನ ಅನುಮತಿ ಇಲ್ಲದೆ ಅರಸರನ್ನು ನೇಮಿಸಿಕೊಂಡಿದ್ದಾರೆ. ನನಗೆ ತಿಳಿಯದಂತೆ ಅಧಿಪತಿಗಳನ್ನು ಮಾಡಿಕೊಂಡಿದ್ದಾರೆ. ಬೆಳ್ಳಿ ಬಂಗಾರದ ವಿಗ್ರಹಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅವರು ಮಾಡಿರುವುದೆಲ್ಲ ಅವರ ನಾಶಕ್ಕಾಗಿಯೇ. ಸಮಾರ್ಯವೇ, ನೀನು ನಿರ್ಮಿಸಿಕೊಂಡಿರುವ ಬಸವನನ್ನು ಧಿಕ್ಕರಿಸಿದ್ದೇನೆ. ನನ್ನ ಕೋಪಾಗ್ನಿ ನಿನ್ನ ಮೇಲೆ ಉರಿದು ಬರುತ್ತಿದೆ. ಈ ಜನರು ನಿರ್ಮಲರಾಗುವುದಕ್ಕೆ ಇನ್ನೆಷ್ಟು ಕಾಲ ಹಿಡಿಯುವುದು? ಆ ಬಸವ ಇಸ್ರಾಯೇಲಿನ ಕೈ ಕೆಲಸವೇ, ಶಿಲ್ಪಿ ಕೊಟ್ಟ ರೂಪವದು, ಅದು ದೇವರಲ್ಲ. ಸಮಾರ್ಯದ ಬಸವನು ನುಚ್ಚು ನೂರಾಗುವನು. ಇವರು ಗಾಳಿಯನ್ನು ಬಿತ್ತುತ್ತಾರೆ, ಬಿರುಗಾಳಿಯನ್ನು ಕೊಯ್ಯುತ್ತಾರೆ. ಅವರ ಪೈರು ತೆನೆಗೆ ಬಾರದು, ಕಾಳು ಮೊಳೆತರೂ ಕೂಳು ದೊರಕದು. ಒಂದು ವೇಳೆ ದೊರಕಿದರೂ ಅನ್ಯಜನರು ಅದನ್ನು ಕಬಳಿಸಿ ಬಿಡುವರು. ಎಫ್ರಾಹಿಂ ಪಾಪ ಪರಿಹಾರಕ್ಕಾಗಿ ಬಲಿಪೀಠಗಳನ್ನು ಕಟ್ಟಿದೆ. ಆ ಬಲಿಪೀಠಗಳೇ ಅದರ ಪಾಪಕ್ಕೆ ಕಾರಣವಾಗಿ ಪರಿಣಮಿಸಿವೆ. ನಾನು ನನ್ನ ಧರ್ಮವನ್ನು ಲಕ್ಷಾಂತರ ವಿಧಿಗಳ ರೂಪದಲ್ಲಿ ಬರೆದುಕೊಟ್ಟರೂ ಅವುಗಳು ತನಗೆ ಪರಕೀಯವೆಂದು ಭಾವಿಸುತ್ತದೆ. ಎಫ್ರಾಯೇಮಿನವರು ಬಲಿಪಶುಗಳನ್ನು ನನಗೆ ನೈವೇದ್ಯವಾಗಿ ವಧಿಸುತ್ತಾರೆ, ವಧಿಸಿದ್ದನ್ನು ಭುಜಿಸುತ್ತಾರೆ. ಆದರೆ ಆ ಬಲಿಗಳನ್ನು ನಾನು ಮೆಚ್ಚುವುದಿಲ್ಲ. ಅವರ ಅಧರ್ಮವನ್ನು ನೆನಪಿಗೆ ತಂದುಕೊಂಡು ಅವರ ಪಾಪಕ್ಕೆ ತಕ್ಕ ದಂಡನೆಯನ್ನು ವಿಧಿಸುವೆನು. ಆ ಜನರು ಈಜಿಪ್ಟಿಗೆ ಹಿಂತಿರುಗಬೇಕಾಗುವುದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆನಂದವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು. ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು. ಆನಂದವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು. ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು. ನಿನ್ನಲ್ಲಿ ನನ್ನ ಒಂದಾಗಿಸಿ, ನನ್ನೆಲ್ಲ ನೋವ ನೀರಿಗಿದೆ. ದಿಕ್ಕಿಲ್ಲದಂತ ಈ ಜೀವಕ್ಕೆ ಸರಿಯಾದ ದಾರಿ ನೀ ತೋರಿದೆ. ಓ ಜೀವ ಜ್ಯೋತಿ ಶರಣಾದಿನ, ಓ ಜೀವ
ಹಾಡಾಗಿ ತಂದೆ ಈ ಕಂಗಳ, ಹಾಡಾಗಿ ತಂದೆ ಈ ಕೈಗಳ, ಉಸಿರೇನೆ ನನ್ನ ಆರಾಧನೆ, ನನ್ನೊಡನೆ ನಿನಗೆ ಗೀತಾರ್ಚನೆ. ಓ ಜೀವ ಜ್ಯೋತಿಯ ಶರಣಾದಿನ, ಓ ಜೀವ ಜ್ಯೋತಿಯ ಶರಣಾದಿನ. ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಾಲಿ. ಕುರುಡರು ಹೊರಟು ಹೋಗುತ್ತಿದ್ದ ಹಾಗೆ ದೆವ್ವ ಹಿಡಿದಿದ್ದ ಒಬ್ಬ ಮೂಕನನ್ನು ಕೆಲವರು ಯೇಸು ಸ್ವಾಮಿಯ ಬಳಿಗೆ ಕರೆತಂದರು. ದೆವ್ವ ಬಿಡಿಸಿದ ಮೇಲೆ ಆ ಮೂಕನಿಗೆ ಮಾತು ಬಂದಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇಂತಹ ಕಾರ್ಯವನ್ನು ನಾವು ಇಸ್ರಾಯೇಲಿನಲ್ಲಿ ಕಂಡದ್ದೇ ಇಲ್ಲ ಎಂದುಕೊಂಡರು. ಆದರೆ ಫರಿಸಾಯರು, ಇವನು ದೆವ್ವಗಳೊಡನೆಯನ ಶಕ್ತಿಯಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು. ಯೇಸು ಸ್ವಾಮಿ ಊರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆಯೇನೋ ಹೇರಳ, ಕೊಯ್ಲುಗಾರರೋ ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ದೇವರ ಹಾಗೂ ಸಂತ ಅಂತೋಣಿಯವರ ಅಪ್ಪಣೆಯೊಂದಿಗೆ ನಾವು ನಮ್ಮ ಸಕಲ ಕಾರ್ಯಗಳನ್ನು ಮಾಡಬೇಕು. ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ಒಲವಿನ ಮುದ್ದು ಮಕ್ಕಳೇ, ಈಗ ತಾನೇ ನಾನು ಈ ದೇವಾಲಯಕ್ಕೆ ಬರುವ ಮುನ್ನ ನಾನು ನನ್ನ ಗಾಡಿಯಲ್ಲಿ ಬರಬೇಕಾದ್ರೆ ನಿಮ್ಮ ಊರಿನ ಮುಂಚೆ ಆ ಕೆರೆ ಇದೆಯಲ್ಲ, ಆ ಕೆರೆಯನ್ನು ದಾಟಿದ ಮೇಲೆ ಒಂದು ನಾಯಿ ಜೋರಾಗಿ ಓಡಿ ಬಂತು. ಆ ನಾಯಿ ಎಲ್ಲಿ ನನ್ನನ್ನು ಅಟ್ಯಾಕ್ ಮಾಡುತ್ತೋ ಅಥವಾ ಯಾರನ್ನಾದ್ರೂ ಬೇರೆಯವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಹೋಗುತ್ತೋ ಅಂತ ನಾನು ಕುತೂಹಲದಿಂದ ನೋಡಿದೆ. ಅದು ನೋಡಿದ್ರೆ ಇನ್ನೊಂದು ನಾಯಿನ ಅಟ್ಟಿಸ್ಕೊಂಡು ಹೋಯಿತು.
ಆ ನಾಯಿ ಓಡಿ ಬಂದ ರಭಸಕ್ಕೆ ಆ ಇನ್ನೊಂದು ನಾಯಿ ನೋಡಿದ್ದೆ ಓಡೋಯ್ತು. ಏನಕ್ಕೆ ಓಡೋಯ್ತು? ಆ ನಾಯಿ ತನ್ನ ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಬಂದಿತ್ತು. ನನ್ನ ಏರಿಯಾಗೆ ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಬಂದಿದ್ಯಾ ಅಂತ ಆ ನಾಯಿ ಅದನ್ನು ಓಡಿಸಿ ಅಲ್ಲಿಂದ ದೂರ ಓಡಿಸ್ಬಿಡ್ತು. ಆದಮೇಲೆ ನಾವು ಯಾವುದೇ ಆದಂತಹ ಕಾರ್ಯ ಮಾಡುವ ಮುನ್ನ ಅಪ್ಪಣೆಗಳನ್ನು ಪಡೆಯೋದು ತುಂಬ ಉತ್ತಮ. ಯಾರಾದರೂ ನಮ್ಮ ಮನೆಗಳಿಗೆ ಅಥವಾ ನಮ್ಮ ಕಚೇರಿಗಳಿಗೆ ಅಥವಾ ನಮ್ಮ ತೋಟಗಳಿಗೆ ಅಥವಾ ನಮ್ಮ ಸ್ಥಳಗಳಿಗೆ ನಮ್ಮ ಅಪ್ಪಣೆ ಇಲ್ಲದೆ ಬಂದರೆ ನಾವೇನು ಮಾಡ್ತೇವೆ? ನಾವು ಸುಮ್ಮನೆ ಇರ್ತೀವಾ? ನಿಜವಾಗ್ಲೂ ಸುಮ್ಮನೆ ಇರಲ್ಲ. ಪ್ರಾಣಿಗಳಾಗಲಿ ನಾವು ಮನುಷ್ಯರಾಗಲಿ ಯಾರೇ ಆಗಲಿ ನಮ್ಮ ಅಪ್ಪಣೆ ಇಲ್ಲದೆ ನಮ್ಮ ಸ್ಥಳಗಳಿಗೆ ಬಂದರೆ ನಾವು ಸುಮ್ಮನೆ ಇರಲ್ಲ. ಏಕೆಂದರೆ ಅಪ್ಪಣೆ ಇಲ್ಲದೆ ಬರುವವರು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಬರುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಬಹುತೇಕ ಹೆಚ್ಚು ಜನ ಅಪ್ಪಣೆ ಇಲ್ಲದೆ ಬರುವಾಗ ಅವರು ದುರುದ್ದೇಶದಿಂದ ಕೆಟ್ಟ ಉದ್ದೇಶಗಳಿಂದ ನಮ್ಮ ಸ್ಥಳಗಳಿಗೆ ಬರುತ್ತಾರೆ ಎಂಬುದು ನಮ್ಮೆಲ್ಲರಿಗೆ ಗೊತ್ತು. ಹೌದು, ಅಪ್ಪಣೆ ಪಡೆಯುವುದು ತುಂಬ ಮುಖ್ಯ. ಇಂದಿನ ಪೂಜಾವಿಧಿಯ ವಾಚನಗಳಿಗೆ ಬರುವುದಾದರೆ ಇಂದಿನ ಮೊದಲನೇ ವಾಚನದ ಪ್ರಾರಂಭದಲ್ಲಿಯೇ ಪ್ರವಾದಿ ಹೇಳುತ್ತಾನೆ, ದೇವರು ನನಗೆ ಹೇಳಿದ್ದಾರೆ ನಿಮಗೆ ಹೇಳಲು ಏನು? ನನ್ನ ಅಪ್ಪಣೆ ಇಲ್ಲದೆ ನೀವು ಅರಸರುಗಳನ್ನು ರಾಜರುಗಳನ್ನು ನೇಮಿಸಿಕೊಂಡಿದ್ದೀರಿ. ನನ್ನ ಅಪ್ಪಣೆ ಇಲ್ಲದೆ ನೀವು ನಿಮಗೆ ಮುಖ್ಯಸ್ಥರನ್ನು ನೀವು ನೇಮಿಸಿಕೊಂಡಿದ್ದೀರಿ ಎಂಬುದಾಗಿ ಹೇಳುತ್ತಾರೆ. ಅದರ ಆಚೆಗೆ ಹೇಗೆ ದೇವರು ಕೋಪಗೊಂಡಿದ್ದಾರೆ ಎಂಬುದನ್ನು ಮೊದಲನೇ ವಾಚನ ನಮಗೆ ತಿಳಿಸುತ್ತದೆ. ಹೌದು ಆದಮೇಲೆ ಸಕಲವನ್ನು ಸೃಷ್ಟಿಸಿರುವುದು ಆ ಪ್ರಭು ದೇವರು. ಆ ದೇವರ ಕೈಯಲ್ಲಿ ಸಕಲ ಸೃಷ್ಟಿಯೂ ಇದೆ. ಆ ಸೃಷ್ಟಿಯಲ್ಲಿ ನಾವು ಏನೇ ಮಾಡಬೇಕಾದರೂ ಆ ದೇವರ ಅಪ್ಪಣೆಯನ್ನು ಪಡೆಯುವುದು ತುಂಬ ಮುಖ್ಯ. ಏಕೆಂದರೆ ದೇವರು ಪ್ರತಿಯೊಂದು ಕಾರ್ಯಕ್ಕೆ ತಮ್ಮದೇ ಆದಂಥ ಒಂದು ಯೋಜನೆಯನ್ನು ಇಟ್ಕೊಂಡಿರುತ್ತಾರೆ. ಅವರು ಮಾಡಿರುವಂಥ ಪ್ರತಿಯೊಂದು ಸೃಷ್ಟಿಗೆ ಅವರೇ ಆದಂತಹ ಯೋಜನೆಗಳಿವೆ. ನಮ್ಮನ್ನು ಕೂಡ ಆ ಭಗವಂತನು ಸೃಷ್ಟಿಸಿದ್ದಾರೆ. ನಮ್ಮನ್ನು ಕಾಲಕ್ಕೆ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಇರುವಂತೆ ಅವರು ನಿಯೋಜಿಸುತ್ತಾರೆ. ಅದೆಲ್ಲದಕ್ಕೂ ದೇವರ ಒಂದು ಮಹಾ ಯೋಜನೆಯೇ ಇರುತ್ತದೆ. ಆ ಯೋಜನೆಯಂತೆ ನಾವು ಮಾಡಬೇಕಾದರೆ ಆ ದೇವರ ಅಪ್ಪಣೆಯನ್ನು ಪಡೆದು ನಾವು ಸಕಲವನ್ನು ಮಾಡಬೇಕು. ಎಲ್ಲ ಕಾರ್ಯಗಳನ್ನು ನಾವು ಮಾಡಬೇಕು. ಆಗ ನಿಜವಾಗಿಯೂ ದೇವರ ಆ ಯೋಜನೆಯನ್ನು ನಾವು ನೆರವೇರಿಸುತ್ತೇವೆ. ಆ ದೇವರ ಮಕ್ಕಳು ನಾವು. ಆ ದೇವರ ಮಕ್ಕಳಾದದ್ದರಿಂದ ಅವರ ಅಪ್ಪಣೆಯನ್ನು ಪಡೆದು ನಾವು ಸಕಲವನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ದೇವರು ಎಂದಿಗೂ ಒಂದು ಕೆಟ್ಟ ಉದ್ದೇಶದಿಂದ ಯಾವುದೇ ಆದಂತಹ ವಸ್ತುವಾಗಲಿ, ಯಾವುದೇ ಆದಂತಹ ಪ್ರಾಣಿಯನ್ನಾಗಲಿ, ಯಾವುದೇ ಆದಂಥ ಒಬ್ಬ ಮನುಷ್ಯನನ್ನಾಗಿ ಈ ಭೂಲೋಕಕ್ಕೆ ಕಳಿಸಿಲ್ಲ. ಪ್ರತಿಯೊಂದಕ್ಕೂ ಒಂದು ಒಳ್ಳೆಯ ಉದ್ದೇಶದಿಂದಲೇ ಆ ಭಗವಂತನು ಕಳಿಸಿರುತ್ತಾನೆ. ಆ ಒಳ್ಳೆಯ ಉದ್ದೇಶವನ್ನು ನಾವು ನೆರವೇರಿಸಬೇಕಾದರೆ ನಾವು ಅವರ ಅಪ್ಪಣೆಗಳನ್ನು ಪಡೆಯಬೇಕು. ಅವರ ಅಪ್ಪಣೆಗಳನ್ನು ಪಡೆಯಲು ಪ್ರಯತ್ನಿಸಿದಾಗ ನಿಜವಾಗಿಯೂ ಅವರ ಉದ್ದೇಶಗಳನ್ನು ನಾವು ಅರಿಯಲು ಪ್ರಯತ್ನಿಸುತ್ತೇವೆ. ಅದಕ್ಕೆ ಮುಖ್ಯ ಸಾಧನ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡಿದಾಗ, ದೇವರೊಂದಿಗೆ ಮಾತನಾಡಿದಾಗ, ದೇವರೊಂದಿಗೆ ಸಂಭಾಷಣೆಯನ್ನು ಮಾಡಿದಾಗ, ಅವರ ಆಲೋಚನೆಯನ್ನು ಅರ್ಥೈಸಿಕೊಳ್ಳಲು ಅವರೊಂದಿಗೆ ಸಮಯವನ್ನು ಕಳೆದು ಅವರನ್ನು ಅರ್ಥೈಸಿಕೊಂಡಾಗ ನಿಜವಾಗಿಯೂ ಆ ದೇವರ ಯೋಜನೆಗಳನ್ನು ನಾವು ಅರ್ಥೈಸಿಕೊಳ್ಳುತ್ತೇವೆ. ಆ ದೇವರ ಯೋಜನೆಗಳನ್ನು ನಾವು ಅರ್ಥೈಸಿಕೊಂಡಾಗ, ನಾವು ಆ ದೇವರ ಇಚ್ಛೆಯನ್ನು ಮಾಡಿದಾಗ ನಿಜವಾಗಿಯೂ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ, ನಾವೊಂದು ಸ್ಥಳದಲ್ಲಿ ಇರುವುದಕ್ಕೂ ಸಾರ್ಥಕ, ನಾವು ಮಾಡುವಂಥ ಆ ಕೆಲಸವು ಸಾರ್ಥಕತೆಯನ್ನು ಕಾಣುತ್ತದೆ. ನಾವು ಸಂತ ಅಂತೋಣಿಯವರ ಭಕ್ತರಾದರೆ ಏನು ಮಾಡಬೇಕು? ಸಂತ ಅಂತೋಣಿಯರ ಭಕ್ತರಾದರೆ ನಾವು ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಮೂಲಕ ಆ ದೇವರ ಯೋಜನೆಗಳನ್ನು ಅರಿಯಲು ಪ್ರಯತ್ನಿಸಬೇಕು. ಸಂತ ಅಂತೋಣಿಯವರ ಮೂಲಕ ನಾವು ದೇವರ ಅಪ್ಪಣೆಯನ್ನು ಪಡೆಯಬೇಕು. ಆ ದೇವರ ಅಪ್ಪಣೆ ಏನು, ಆ ದೇವರ ಅಪ್ಪಣೆಯನ್ನು ಹೇಗೆ ಪಡೆಯುವುದು ಎಂಬುದಾಗಿ ಆಲೋಚಿಸುವುದಾದರೆ ಸಂತ ಅಂತೋಣಿಯವರು ನಮಗೆ ಅದಕ್ಕೆ ಮಹಾ ಒಂದು ಸಹಾಯವನ್ನೇ ಮಾಡುತ್ತಾರೆ. ಅವರು ನಮಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಅವರು ನಮಗಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ವಹಿಸುತ್ತಾರೆ. ನಾವು ಹಲವಾರು ಕಾರ್ಯಗಳಿಗೆ ಸಂತ ಅಂತೋಣಿಯವರ ಮೊರೆ ಹೋಗುತ್ತೇವೆ. ವಿಶೇಷವಾಗಿ ಹೋದ ವಸ್ತುಗಳಿಗೆ
ನಿನ್ನೆಯ ದಿನ ನಾನು ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಅವರು ಹೇಳಿದರು, ಫಾದರ್ ಸಂತ ಅಂತೋಣಿಯವರನ್ನು ನಾನು ಪ್ರಾರ್ಥನೆ ಮಾಡಲು ಶುರು ಮಾಡಿದ್ದು ಏಕೆಂದರೆ ಒಂದು ಸಲ ನಾನು ನನ್ನ ತೋಟದಲ್ಲಿ ಕೆಲಸವನ್ನು ಮಾಡುತ್ತಿದ್ದೆ. ಆ ತೋಟದಲ್ಲಿ ಕೆಲಸ ಮಾಡುವಾಗ ನನ್ನ ಬೀಗದ ಕೈ ಕಾಣೆಯಾಯಿತು. ಅದು ನಮ್ಮ ಮನೆಯ ಒಂದು ಮುಖ್ಯ ಕೊಠಡಿಯ ಬೀಗದ ಕೈ. ಆ ಕೊಠಡಿಯಲ್ಲಿ ನಮ್ಮ ಮನೆಯ ಹಲವಾರು ವಸ್ತುಗಳನ್ನು ಇಟ್ಟಿದ್ದೆವು. ನಾನು ಕೆಲಸವನ್ನು ಮುಗಿಸಿ ನಾನು ನನ್ನ ಮನೆಗೆ ಬಂದಾಗ ನನ್ನ ತಂದೆ ಕೇಳಿದರು, ಸ್ವಲ್ಪ ಬಾಗಿಲನ್ನು ತೆಗಿಯಪ್ಪ, ಅದರಿಂದ ಕೆಲವು ವಸ್ತುಗಳನ್ನು ತೆಗಿಬೇಕು ಅಂತ. ನಾನು ಬೀಗನ ಹುಡುಕ್ತೀನಿ, ಬೀಗನೇ ಸಿಗಲಿಲ್ಲ. ಆಗ ನನ್ನ ಅಪ್ಪ ತುಂಬ ಕೋಪದಿಂದ ನನಗೆ ಒಂದೆರಡು ಒದೆ ಕೊಟ್ಟರು ಮತ್ತು ಬೀಗ ಎಲ್ಲಿದೆಯೋ ನೀನೇ ಹುಡುಕಬೇಕು ಅಂತ ನನಗೆ ಹೇಳಿದರು. ನಾಳೆ ಬೆಳಿಗ್ಗೆ ತನಕ ನಿನಗೆ ಸಮಯವನ್ನು ಕೊಡ್ತೇನೆ, ನಾಳೆ ಬೆಳಿಗ್ಗೆ ತನಕ ನೀನು ಆ ಬೀಗದ ಕೈಯನ್ನು ನೀನು ಹುಡುಕಿ ತಂದು ಕೊಡದೇ ಇದ್ದರೆ ನಿನಗೆ ಒಂದು ಗತಿ ಕಾಣಿಸುತ್ತೇನೆ ಎಂದು ಅವರ ತಂದೆ ಹೇಳಿದರಂತೆ. ರಾತ್ರಿಯೆಲ್ಲ ಪ್ರಾರ್ಥಿಸಿದರಂತೆ. ಆಗ ಅವರಿಗೆ ಪ್ರಾರ್ಥನೆ ಮಾಡುವಾಗ ಅವರಿಗೆ ಸಂತ ಅಂತೋಣಿಯವರ ಜ್ಞಾಪಕ ಬಂತಂತೆ. ಸಂತ ಅಂತೋಣಿಯವರಲ್ಲಿ ದೈನ್ಯತೆಯಿಂದ ಬೇಡಿಕೊಂಡರಂತೆ, ಏನೇ ಕಳೆದು ಹೋದರೂ ನೀವು ಅದನ್ನು ಪಡೆದುಕೊಡುತ್ತೀರಿ, ನಾನು ಕಳೆದುಕೊಂಡಿರುವಂತಹ ಬೀಗದ ಕೈಯನ್ನು ಹುಡುಕಿ ಕೊಡಿ ಎಂದು ಪ್ರಾರ್ಥಿಸಿದರಂತೆ. ಆತ ಹೇಳಿದಂತೆ ರಾತ್ರಿ ಪೂರ್ತಿ ಆತನಿಗೆ ನಿದ್ದೆ ಬರಲಿಲ್ಲ. ಬೆಳಗಿನ ಜಾವ ಎದ್ದಿದ್ದೇ ಮೊದಲು ಆತ ತೋಟಕ್ಕೆ ಹೋದನಂತೆ. ತೋಟಕ್ಕೆ ಹೋಗಿ ಯಾವ ಸ್ಥಳದಲ್ಲಿ ಆ ಬೀಗದ ಕೈ ಇರಬಹುದು ಎಂಬ ಆಲೋಚನೆ ಅವನಿಗೆ ಬಂತೋ ಆ ಸ್ಥಳದಲ್ಲಿ ಬೀಗದ ಕೈ ಹುಡುಕುವಾಗ ಅಲ್ಲಿ ಆತನಿಗೆ ಸಿಕ್ಕಿತು. ಆಶ್ಚರ್ಯ ಅಂತೆ. ನಾನು ಜಾಸ್ತಿ ಹುಡುಕಲಿಲ್ಲ, ನಾನು ತೋಟಕ್ಕೆ ಬಂದು ಆ ಸ್ಥಳಕ್ಕೆ ಬಂದ ತಕ್ಷಣ ನನಗೆ ಆ ಬೀಗದ ಕೈ ಸಿಕ್ಕಿತು. ಅಂದಿನಿಂದ ಇಂದಿನವರೆಗೆ ನಾನು ಸಂತ ಅಂತೋಣಿಯವರ ಮಧ್ಯಸ್ಥಿಕೆಗಾಗಿ ಪ್ರಾರ್ಥಿಸುತ್ತೇನೆ. ಸಂತ ಅಂತೋಣಿಯವರ ದಿನದಂದು ವಿಶೇಷವಾದ ಪ್ರಾರ್ಥನೆಗಳನ್ನು, ಪೂಜೆ ಪುನಸ್ಕಾರಗಳನ್ನು ನಾನು ಮಾಡುತ್ತೇನೆ, ಪೂಜೆಯಲ್ಲಿ ನಾನು ಭಾಗವಹಿಸುತ್ತೇನೆ ಎಂದು ಆ ವ್ಯಕ್ತಿ ಹೇಳಿದ. ಹೌದು ಆತ್ಮೀಯರೇ, ನಾವು ನಿಜವಾಗಿಯೂ ಸಂತ ಅಂತೋಣಿಯವರನ್ನು ಕೇಳಿಕೊಂಡಾಗ, ನಮಗಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆ ವಹಿಸಿರಿ ಎಂದು ಕೇಳಿಕೊಂಡಾಗ ನಿಜವಾಗಿಯೂ ಅವರು ಮಧ್ಯಸ್ಥಿಕೆಯ ಪ್ರಾರ್ಥನೆ ವಹಿಸುತ್ತಾರೆ. ನಮಗೆ ಬೇಕಾದದ್ದನ್ನು ಆ ದೇವರಿಂದ ಪಡೆದು ಕೊಡುತ್ತಾರೆ. ನಾವು ಈಗ ಕೊರೋನಾ ಸಮಯದಲ್ಲಿದ್ದೇವೆ, ಕೋವಿಡ್-19 ಈ ಸಮಯದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಸಮಯದಲ್ಲಿ ನಾವು ಇತರರನ್ನು ಒಳಿತನ್ನು ಬಯಸಬೇಕೇ ಇಲ್ಲವೇ? ನಾವು ನಿಜವಾಗಿಯೂ ಆ ದೇವರ ಒಳ್ಳೆಯ ಮಕ್ಕಳಾಗಿದ್ದರೆ, ನಾವು ಸಂತ ಅಂತೋಣಿಯವರ ನೆಚ್ಚಿನ ಶಿಷ್ಯರಾಗಿದ್ದರೆ, ಅವರ ಭಕ್ತರಾಗಿದ್ದರೆ ನಾವು ಇತರರ ಒಳಿತನ್ನು ನಾವು ಕಾಣಬೇಕು. ನಮಗಿಂತ ಇತರರ ಒಳಿತನ್ನು ನಾವು ಬಯಸಿದಾಗ ಆ ರೋಗದಿಂದ ಹಲವರನ್ನು ನಾವು ಕಾಪಾಡಬಹುದು. ನಿನ್ನೆ ದಿನ ಒಬ್ಬರು ನನಗೆ ಫೋನ್ ಮಾಡಿದರು, ಬೆಂಗಳೂರಿನಿಂದ ಫೋನ್ ಮಾಡಿದರು. ಅದು ನನಗೆ ತುಂಬ ಸಂತೋಷವಾಗಿದೆ ಅಂತ. ಏನಕ್ಕಪ್ಪ ಅಂದೆ. ಅವ್ರು ಹೇಳಿದ್ರು, ನಮ್ಮ ಬೀದಿಯ ಇನ್ನೊಂದು ಭಾಗದಲ್ಲಿರುವಂಥ ಮತ್ತೊಂದು ಬೀದಿಯಲ್ಲಿದ್ದಂಥ ಒಬ್ಬ ತಾತನಿಗೆ ಕೊರೋನಾ ಬಂದಿದೆ, ಕೊರೋನಾ ಪಾಸಿಟಿವ್ ಅಂತ. ನಾನು ಹೇಳಿದೆ, ಏನಪ್ಪ ನೀನು ಒಬ್ಬ ತಾತನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಬಿಟ್ಟು ಸಂತೋಷ ಪಡ್ತಾ ಇದೆಯಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಫಾದರ್ ಹಾಗಲ್ಲ, ನಾನು ಅವ್ರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ನನಗೆ ಸಂತೋಷ ಅಲ್ಲ. ಆ ತಾತನಿಗೆ ಕೆಲವು ದಿನಗಳಿಂದ ಹುಷಾರಿರಲಿಲ್ಲ. ಅವರ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಅವ್ರಿಗೆ ತಾತನಿಗೆ ಹೇಳ್ತಾಯಿದ್ರು, ತಾತ ಹೋಗಿ ಸ್ವಲ್ಪ ವೈದ್ಯರನ್ನು ಸಂಧಿಸು, ಸ್ವಲ್ಪ ಪರೀಕ್ಷೆ ಮಾಡಿಕೋ, ಸ್ವಲ್ಪ ಔಷಧಿನ ತಗೋ ಅಂದರೆ ಅವ್ರು ಕೇಳ್ತಾನೆ ಇರಲಿಲ್ಲ. ನನಗೂ ಕೆಲವರು ಬಂದು ಹೇಳಿದ್ರು, ನೋಡಿ ಸರ್, ಹೀಗೆ ನಮ್ಮ ಬೀದಿಯ ಆಚೆ ಕಡೆ ಇರುವಂಥ ಬೀದಿಯಲ್ಲಿ ಇರುವಂಥ ತಾತ ವೈದ್ಯರ ಹತ್ರ ಹೋಗು ಅಂದರೆ ಹೋಗ್ತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಒಂದು ಪಕ್ಷ ಅವ್ರಿಗೆ ಕೊರೋನಾ ಬಂದಿದ್ರೆ ಏನು ಮಾಡೋದು ಅಂತ ಕೇಳಿದ್ರು. ಆಗ ನನ್ನ ಒಬ್ಬ ಸ್ನೇಹಿತನಿಗೆ ಫೋನ್ ಮಾಡಿದೆ. ಅವರು ಆ್ಯಂಬುಲೆನ್ಸ್ ಅವ್ರಿಗೆ ಹೇಳಿದ್ರು. ಆ್ಯಂಬುಲೆನ್ಸ್ ಅವರು ಬಂದು ಆ ತಾತನ ತಗೊಂಡೊಟ್ಟೋದ್ರು. ಅವರು ಚೆಕ್ ಮಾಡಿದಾಗ ಆತನಿಗೆ ಪಾಸಿಟಿವ್, ಕೊರೋನಾ ಪಾಸಿಟಿವ್ ಎಂದು ತಿಳಿಯಿತು. ಈಗ ಆ ತಾತ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಆ ತಾತ ಆ ಚಿಕಿತ್ಸೆಯನ್ನು ಪಡೆದೇ ಇದ್ದಿದ್ದರೆ, ಅವರು ಅದನ್ನು ಇತರರಿಗೆ ಹಬ್ಬಿಸಿದ್ದಾರೆ, ನನಗೂ ಮೋಸ್ಟ್ಲಿ ಆ ಕೊರೋನಾ ಬಂದಿರಬಹುದಾಗಿತ್ತು. ಆದ್ದರಿಂದ ಆ ತಾತನಿಗೆ ಇವಾಗ ಕೊರೋನಾ ಬಂದಿರೋ ಗೊತ್ತಿರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ರಲ್ಲ, ಅದಕ್ಕೋಸ್ಕರ ನಾನು ಸಂತೋಷ ಪಡ್ತಾ ಇದ್ದೇನೆ. ಆ ತಾತನಿಗೆ ಕೊರೋನಾ ಬಂತು ಅಂತ ಸಂತೋಷ ಪಡ್ತಾ ಇಲ್ಲ ಅಂತ. ಹೌದು ಆತ್ಮರೇ, ಹಲವಾರು ಜನ ಕೊರೋನಾ ಬಂದಾಗ ಅಥವಾ ಕೊರೋನಾ ಬಂದಿರಬಹುದು ಎಂಬ ಭಯ ಬಂದಾಗ ಆತಂಕದಿಂದ ಬಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಅದು ನಾವು ಇತರರ ಒಳಿತಿಗಾಗಿ ಮಾಡುವ ಕಾರ್ಯವಲ್ಲ. ಅದು ನಮ್ಮ ಒಳಿತಿಗೂ ಅಲ್ಲ, ಇತರರ ಒಳಿತಿಗೂ ಅಲ್ಲ. ಅದು ನಮಗೂ ಕೇಡನ್ನು ಬಗೆಯಲು ಸಾಧ್ಯ, ಇತರರಿಗೂ ಅದು ಕೇಡನ್ನು ಬಗೆಯಲು ಸಾಧ್ಯ. ನಾವು ಇತರರ ಒಳಿತನ್ನು ಬಯಸುವುದಾದರೆ, ನಾವು ಇತರಿಗೆ ಒಳ್ಳೆಯದನ್ನು ನಾವು ಬಯಸುವುದಾದರೆ, ನಮಗೇನಾದರೂ ಈ ಕಾಲದಲ್ಲಿ, ಈ ಕೊರೋನಾ ಸಮಯದಲ್ಲಿ
ನಮಗೇನಾದರೂ ಹುಷಾರಿಲ್ಲದಿದ್ದರೆ ನಾವು ವೈದ್ಯರ ಬಳಿಗೆ ಹೋಗಬೇಕು. ನಾವು ಮನೆಯ ಮದ್ದನ್ನು ತುಂಬ ಮಾಡಬಾರದು. ಒಂದೆರಡು ದಿನ ಮಾಡಬೇಕು. ಒಂದೆರಡು ದಿನ ಮನೆಯ ಮದ್ದನ್ನು ಮಾಡಿ ನಾವು ಸರಿಯಾಗದಿದ್ದರೆ ನಾವು ವೈದ್ಯರನ್ನು ಸಂಪರ್ಕಿಸುವುದು ತುಂಬ ಮುಖ್ಯ. ಆಗ ಅದು ನಮ್ಮ ಒಳಿತು ಮಾತ್ರ ಅಲ್ಲ, ಇತರರ ಒಳಿತನ್ನು ಕೂಡ ನಾವು ಕಂಡಂತೆ ಆಗುತ್ತದೆ, ಇತರರ ಒಳಿತನ್ನು ಬಯಸಿದಂತೆ ಆಗುತ್ತದೆ, ಇತರಿಗೆ ಕೂಡ ನಾವು ಸಹಾಯ ಮಾಡಿದಂತಾಗುತ್ತದೆ. ನಾವು ನಿಜವಾಗಿಯೂ ಸಂತ ಅಂತೋಣಿಯವರ ಭಕ್ತರಾಗಿದ್ದರೆ ನಾವು ನಮ್ಮ ಒಳಿತನ್ನು ಇತರರ ಒಳಿತನ್ನು ಬಯಸಬೇಕು. ಈ ಸಮಯದಲ್ಲಿ ಇತರರಿಗೂ ಕೂಡ ನಾವು ಹೇಳಿಕೊಡಬೇಕು. ಹೇಗೆ ಈ ರೋಗದಿಂದ ನಾವು ನಮ್ಮನ್ನೇ ಹಾಗೂ ಇತರರನ್ನೇ ಹೇಗೆ ಪಾರು ಮಾಡಿಕೊಳ್ಳಬಹುದು, ನಾವು ಯಾವ ರೀತಿಯಲ್ಲಿ ಇತರರ ಸಹಾಯವನ್ನು ಪಡೆದು ಈ ರೋಗವನ್ನು ದಮನ ಮಾಡಬಹುದು ಎಂಬುದನ್ನು ಅರಿಯಬೇಕೆಂದು. ಆದ್ದರಿಂದ ನಾವೆಲ್ಲರೂ ಇಂದು ಒಟ್ಟಾಗಿ ಪ್ರಾರ್ಥಿಸೋಣ. ಆ ಸಂತ ಅಂತೋಣಿಯವರು ನಮಗಾಗಿ, ನಮ್ಮ ಭುವಿಯ ಪ್ರತಿಯೊಬ್ಬ ವ್ಯಕ್ತಿಗಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ವಹಿಸಲಿ. ನಮ್ಮೆಲ್ಲರಿಗೂ ಆ ದೇವರು ಕೊಟ್ಟಿರುವಂಥ ಒಳ್ಳೆಯತನವನ್ನು ನಾವು ಇನ್ನೂ ಅಧಿಕಗೊಳಿಸುತ್ತಾ ಈ ರೋಗದ ವಿರುದ್ಧ ಹೋರಾಡಿ ಈ ರೋಗವನ್ನು ಜಯಿಸುವಂಥ ಆ ಶಕ್ತಿಯನ್ನು, ಆ ಮಾರ್ಗದರ್ಶನವನ್ನು ಸಂತ ಅಂತೋಣಿಯವರು ನಮಗಾಗಿ ದೇವರಿಂದ ಕೇಳಿ ಪಡೆದು ನಮಗೆ ಕೊಡಲೆನ್ನುತ್ತಾ ಪ್ರಾರ್ಥಿಸೋಣ. ಆಮೇಲೆ ಗುರುವಿನ ಕರಗಳಲ್ಲಿ ರೊಟ್ಟಿಯ ನೀಡಿದೆನು, ಗುರುವಿನ ಕರಗಳಲ್ಲಿ ರಸವನ್ನು ನೀಡಿದೆನು. ಸ್ವೀಕರಿಸು ನೀ ಹರಸು, ಸ್ವೀಕರಿಸು ಎಂದು ಬೇಡುವೆನು. ದೇವ ಸ್ವೀಕರಿಸು ನನ್ನನ್ನು ನೀ ಹರಸು, ನನ್ನನ್ನು ನೀ ಹರಸು. ಸಹೋದರ ಸಹೋದರಿ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ಪುನೀತ ಸಂತ ಅಂತೋಣಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿರುವಂತಹ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನಿಮ್ಮ ಮಹಿಮೆ ಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ.
ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದಿಗೂ ಎಲ್ಲೆಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಅಂತೋಣಿಯವರ ಈ ಪುಣ್ಯ ದಿನದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಕ್ಷಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ತುಂಬಿದೆ ಇಹ ಪರಲೋಕದೊಳು ಸತತವು ನಿಮ್ಮಯ ಮಹಿಮೆಯೊಳು. ಪರದಲ್ಲಿ ಮೊಳಗಲಿ ಜೈಕಾರವು, ಯುಗ ಯುಗಾಂತರಕ್ಕೂ ಜೈಕಾರವು. ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ಬರುವರು ಕಾತರ ನಾಮಗಳು, ಧನ್ಯರು ನಿಮ್ಮಯ ಲೋಕದೊಳು. ಪರದಲ್ಲಿ ಮೊಳಗಲಿ ಜೈಕಾರವು, ಯುಗ ಯುಗಾಂತರಕ್ಕೂ ಜೈಕಾರವು. ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆ ನೀವೇ. ಈ ಕೊಡೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಹಿಂಬದಿಯಂತೆ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದರು, ಕ್ರಿಸ್ತರು ಮರಳಿ ಬರುವರು. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಸಂತ ಅಂತೋಣಿಯವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನಕ್ಕಾಗಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕರ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತ, ನಿಮ್ಮ ಶರೀರ ಮತ್ತು ರಕ್ತದ ಈ ಸ್ವೀಕಾರವು ನನ್ನನ್ನು ನ್ಯಾಯತೀರ್ಪಕ್ಕೂ ಖಂಡನೆಗೆ ಗುರಿ ಮಾಡದಿರಲಿ, ಆದರೆ ನಿಮ್ಮ ಪ್ರೀತಿಯ ದಯೆಯಿಂದ ನನ್ನ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿ ಆಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವವನ್ನು ಪಡೆಯುವಂತೆ ಕ್ರಿಸ್ತರ ಶರೀರವು ನನ್ನನ್ನು ಕಾಪಾಡಲಿ, ಅಮರ ಜೀವವನ್ನು ಪಡೆಯುವಂತೆ ಕ್ರಿಸ್ತರ ರಕ್ತವು ನನ್ನನ್ನು ಕಾಪಾಡಲಿ. ಆತ್ಮದುಳು ನೆಲೆಸಲು ಬಾ, ಕಾದಿರುವೆ ದೇವನೇ ಬಾ, ಹೇ ದೇವಾ ಬೇಗನೆ ಬಾ, ಅರಸುತ್ತೇನ್ನನು ಪಾವನಗೊಳಿಸಲು ಬೇಗನೆ ಬಾ, ಬಾ ಬೇಗ ಬಾ, ನೀ ಬೇಗ ಬಾ, ಬಾ ಬೇಗ ಬಾ, ಬಾ ಬೇಗ ಬಾ. ನಮ್ಮ ಪೂರ್ವಜರು ಕಾಡಿನಲ್ಲಿ ಹಸಿದು ಕಂಗೆಡಲು, ಬಿಸಿಲಿನಲ್ಲಿ ಆಹವನು ತಡೆಯದೆ ಮೊರೆಯಿಡಲು, ಮನ್ನವನು ಆ ಬಂಡೆಯಿಂದ ಪಾನವನು, ವಿನಾಶದಿಂದ ಮನ್ನವನು ಆ ಬಂಡೆಯಿಂದ ಪಾನವನು, ನೀಡಿದೆ ದೇವನೇ ಕಾದಿಯೇ ನಿನ್ನನೇ, ಮೊರೆಯೊಳು ಬಾ, ಮೊರೆಯೊಳು ಬಾ. ಬಾ ದೇವ ಬಾ, ನೀ
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಸಂತ ಅಂತೋಣಿಯವರ ಈ ಪುಣ್ಯ ದಿನವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವಂಥ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವಂಥ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದಂದು ಈ ಬಲಿಪೂಜೆಯನ್ನು ಬಹಳ ಆಡಂಬರದಿಂದ ಆಚರಿಸಿದಂತಹ ವಂದನೆ ಸ್ವಾಮಿ ಪ್ಯಾಟ್ರಿಕ್ ಪಿಂಟೋ ಅವರಿಗೆ ನಿಮ್ಮ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಇವರು ನನ್ನೊಂದಿಗೆ ಕ್ರೈಸ್ಟ್ ದ ಕಿಂಗ್ ಆಲಯದ ಆ ವಿಚಾರಣೆಗೆ ಸೇರಿದವರು. ಅಲ್ಲಿ ಇವರನ್ನು ನೋಡಿ ಗುರುಮಠಕ್ಕೆ ಸೇರಿದವರು ನಾವು. ಇವರೊಂದಿಗೆ ಒಬ್ಬ ಪೀಠ ಸೇವಕನಾಗಿದ್ದು ತದನಂತರ ಈ ಗುರುಮಠಕ್ಕೆ ಸೇರಿದರು. ಆ ಆಲಯದಿಂದ ಬಂದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ. ಇವರು ಮಾಡಿರುವಂತಹ ಸೇವೆ ಹೆಚ್ಚು ಈ ನಮ್ಮ ಡಯಸಿಸ್ನಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿ. ಈಗ ನಮ್ಮ ಹಾರಬಲೆ ಗ್ರಾಮದ ಜಪಮಾಲೆ ರಾಣಿ ಮಾತೆಯ ಆಲಯದ ಧರ್ಮಕೇಂದ್ರದ ಗುರುಗಳಾಗಿದ್ದಾರೆ. ಇಲ್ಲಿ ನಮ್ಮ ಮಧ್ಯೆ ಬಂದು ಈ ದಿನದ ಬಲಿಪೂಜೆಯನ್ನು ನೆರವೇರಿಸುವುದಕ್ಕೆ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಶಾಲ್ ಮತ್ತು ಹಾರವನ್ನು ಸ್ವೀಕರಿಸಲು ನಾವು ಕೇಳಿಕೊಳ್ಳುತ್ತೇನೆ. ಇದನ್ನು ನಮ್ಮ ಚಂದ್ರು ಅವರು ಬಂದು ಅವರಿಗೆ ನೀಡಲು ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ಅದೇ ರೀತಿ ಈ ದಿನದ ಈ ದಿವ್ಯ ಬಲಿಪೂಜೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಂತಹ ವಂದನೆಯ ಸ್ವಾಮಿ ಕೆನಡಿ ಇವರಿಗೂ ಸಹ ನಿಮ್ಮ ಪರವಾಗಿ, ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಈ ಶಾಲ್ ಮತ್ತು ಹಾರವನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತೇನೆ. ಪುಷ್ಪ ಅವರ ಮುಂದೆ ಬಂದು ಇವರಿಗೆ ಗೌರವಿಸಲು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಬಲಿಪೂಜೆಯನ್ನು ಲೈವ್ ಸ್ಟ್ರೀಮಿಂಗ್ ಮಾಡಿದಂತಹ ನಮ್ಮ ಚಂದ್ರು ಅವರಿಗೂ ಅವರ ತಂಡದವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಅವರೊಂದಿಗೆ ನಮ್ಮ ಒಡನಾಡಿ ತಂಡದವರು ಸಹ ಈ ಬಲಿಪೂಜೆಯನ್ನು ಲೈವ್ ಸ್ಟ್ರೀಮಿಂಗ್ ಮಾಡಿದಂಥ ಅವರಿಗೂ ಆ ತಂಡದವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆತ್ಮೀಯರೇ, ಈ ದಿನದ ಈ ಬಲಿಪೂಜೆಯನ್ನು ಸುಮಧುರವಾಗಿ ಗಾಯನ ಮೂಲಕ ಹಾಡಿ ನಮ್ಮನ್ನು ಪ್ರಾರ್ಥಿಸಲು ಪ್ರೇರೇಪಿಸಿದಂತಹ ರೋನಿ ಮತ್ತು ಅವರ ತಂಡದವರಿಗೆ, ಈ ದೇವಾಲಯದಲ್ಲಿ ಸೇರಿದಂತಹ ನಮ್ಮ ವಿಚಾರಣೆಯ ಮಕ್ಕಳು ಇವರೊಂದಿಗೆ ಸೇರಿ ಈ ಹಾಡುಗಳನ್ನು ಹಾಡಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ, ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು. ಈ ಬಲಿಪೂಜೆಯನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ನಮ್ಮ ಹೃದಯಾಂತರಾಳದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಈ ಬಲಿಪೂಜೆಗೆ ಬಂದಿರುವಂಥ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಭಕ್ತ ವಿಶ್ವಾಸಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಈ ದಿನಗಳಲ್ಲಿ ಒಬ್ಬರಿಗೊಬ್ಬರು ನಾವು ಪ್ರಾರ್ಥಿಸೋಣ, ದೇವರ ಆಶೀರ್ವಾದವನ್ನು ಕೋರೋಣ, ಸಹಕಾರವನ್ನು ನೀಡೋಣ. ದೇವಾಲಯವು ನಮ್ಮ ಈ ಒಂದು ಕೋರಿಕೆಯನ್ನು ಸ್ವೀಕರಿಸಿ ಈ ದೇವಾಲಯದಲ್ಲಿ ಮತ್ತೊಮ್ಮೆ ನಾವು ಪ್ರಾರ್ಥಿಸಿ ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಲು ದೇವರು ಆ ಒಂದು ಅನುಗ್ರಹವನ್ನು ನೀಡಲೆಂದು ನಾವು ದೇವರಲ್ಲಿ ಬೇಡಿಕೊಳ್ಳೋಣ. ಇವತ್ತಿನ ಶುಭ ಸಂದೇಶದಲ್ಲಿ ಕೊಯ್ಲುಗಾರರು ವಿರಳ ಎಂದು ಹೇಳಲಾಗಿದೆ. ಇನ್ನು ನಮಗೆ ಇವತ್ತಿನ ಶುಭ ಸಂದೇಶ ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ.
ಈ ಕ್ರೈಸ್ತ ಕಿಂಗ್ ಆಲಯದಿಂದ ರೋನಿ ಅವರು ಸಹ ಕ್ರೈಸ್ತ ಕಿಂಗ್ ಆಲಯ, ಚಂದ್ರು ಅವರು ಅಲ್ಲಿಂದ ಬಂದಿರೋದು. ನಮಗೆ ಈ ಕ್ರೈಸ್ತ ಕಿಂಗ್ ಆಲಯದಿಂದ ನಮ್ಮ ಸಮಯದಲ್ಲಿ ಒಂದು 6-7 ಗುರುಗಳು ಬಂದರು. 6-7 ಗುರುಗಳು ಅಲ್ಲಿಂದ. ಅದಾದ ಮೇಲೆ ಒಂದೊಂದೇ ಕಡಿಮೆ ಆಯಿತು. ಅದನ್ನೇ ಇವತ್ತಿನ ಶುಭ ಸಂದೇಶದಲ್ಲಿ ಹೇಳಿದಂಗೆ ನಿಮ್ಮೆಲ್ಲರಿಗೂ ಒಂದು ಕೋರಿಕೆ, ಇದು ಒಂದು ಹೆಮ್ಮೆಯ ವಿಷಯ. ಏನು, ನಮ್ಮ ಕುಟುಂಬದಿಂದ ಒಬ್ಬರು ಗುರು ಹಾಕಿದ್ದಾರೆ, ಒಬ್ಬ ಕನ್ಯಾಸ್ತ್ರೀ ಆಗಿದ್ದಾರೆ. ನಾನು ಒಂದು ಬಲಿಪೂಜೆಯಲ್ಲಿ ಹೇಳ್ತಾ ಇದ್ದೆ, ನಮ್ಮ ವಿಕ್ಟರ್ ಮಚಾದೋ ಎಂಬ ಗುರುಗಳಿದ್ದರು ಮಂಗಳೂರಲ್ಲಿ, ನಮಗೆ ರೆಕ್ಟರ್ ಆಗಿದ್ದರು. ಅವರ ಮನೆಯಲ್ಲಿ 6 ಜನ ಮಕ್ಕಳು, 5 ಹುಡುಗರು 1 ಹುಡುಗಿ, 5 ಗುರುಗಳು 1 ಕನ್ಯಾಸ್ತ್ರೀ. 6 ಜನ ಮಕ್ಕಳು, 6 ಜನನೂ ಈ ಒಂದು ಸೇವೆಗೆ ಬಂದಿದ್ದಾರೆ. 5 ಗುರುಗಳು 1 ಕನ್ಯಾಸ್ತ್ರೀ. ಇದು ಒಂದು ರೀತಿಯಾದ ಒಂದು ಆಸೆ ಎಲ್ಲ ಕುಟುಂಬದಲ್ಲಿ. ನನ್ನ ತಾಯಿ, ನಾನು ಅವರ ಗರ್ಭದಲ್ಲಿ ಇರಬೇಕಾದ್ರೇ ಒಂದು ವಾಗ್ದಾನ ಮಾಡಿದ್ರು, ಈ ಮಗು ಗಂಡಾಗಲಿ ಹೆಣ್ಣಾಗಲಿ ಹುಟ್ಟಿದ ಮೇಲೆ ನಾನು ಅರ್ಪಿಸ್ಬಿಡ್ತೀನಿ ಅಂದರು. ಅರ್ಪಿಸಿದ್ರು, ಈಗ ಗುರುವಾಗಿದ್ದೇನೆ. ಈಗ ಆ ರೀತಿಯಾದ ಪ್ರಾರ್ಥನೆ ನಮ್ಮ ಕುಟುಂಬಗಳಲ್ಲಿ ಇರಬೇಕು. ದೇವರ ಸೇವೆಗೆ, ದೇವರ ಒಂದು ಕರೆಗೆ ಹೋಗೊಡಲು. ಫಾದರ್ ನೀವೇನೋ ಹೇಳ್ತೀರಾ, ಆಗ ಒಂದೊಂದು ಮನೆಯಲ್ಲಿ 5 ಜನ 10 ಜನ ಮಕ್ಕಳಿದ್ರು, ಒಬ್ಬರು ಹೋದರೆ ಹೋಗಲಿ ಪರವಾಗಿಲ್ಲ ಅಂತಾರೆ. ಈಗೆಲ್ಲ ಬರೀ 2 3 ಇಲ್ಲ 1. ನೀವೆಲ್ಲಿ 2 3 ಅಂತಿದ್ದೀರಾ? ಆಟೋ ಮೇಲೆ ಮುಂಚೆ ಬರಿತಾ ಇತ್ತು ಏನಂತ, ನಾವಿಬ್ಬರು ನಮಗಿಬ್ಬರು. ಅದಾದಮೇಲೆ ಬೇರೆ ಒಂದು ಟ್ರೆಂಡ್ ಬಂತು, ನಾವಿಬ್ಬರು ನಮಗೊಬ್ಬರು. ಈಗ ಹೊಸ ರೀತಿಯಾದ ಟ್ರೆಂಡು, ನಾವೇ ಮಕ್ಕಳು ನಮಗೇಕೆ ಮಕ್ಕಳು. ಅದರಲ್ಲಿ ನಾವು ಏನಕ್ಕೆ ಮಗುವನ್ನು ಕೊಡೋದು, ಅರ್ಪಿಸೋದು, ಇದೆಲ್ಲ ಒಂದು ರೀತಿಯಾದ ಒಂದು ಆ ರೀತಿಯಾದ ಬಯಕೆ ಇಲ್ಲ, ಆಸೆ ಇಲ್ಲ. ಪ್ರಾರ್ಥಿಸಿ, ನಮ್ಮ ಕುಟುಂಬದಿಂದ ಒಬ್ಬರು ಕನ್ಯಾಸ್ತ್ರೀ ಆಗಬೇಕು, ಒಬ್ಬರು ಖಂಡಿತವಾಗಿ ಗುರು ಆಗಬೇಕು, ಇಲ್ಲ ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಈ ರೀತಿಯಾದ ಸೇವೆಗೆ ಬರಬೇಕು ಅಂತ ಹೇಳಿ ಆ ರೀತಿಯಾದ ಸೇವೆಗೆ ಬರೋರು ಇದ್ದಾರೆ. ಆದರೆ ಅದರಲ್ಲಿ ಪವಿತ್ರವಾದ ಜೀವನ ನಡೆಸೋರು ಬೇಕು. ಕಮಿಟೆಡ್ ಪ್ರೀಸ್ಟ್, ಒಳ್ಳೆಯ ಒಂದು ಗುರುಗಳು ಬೇಕು, ಒಳ್ಳೆಯ ಕನ್ಯಾಸ್ತ್ರೀ ಬೇಕು ಅಂತ ಹೇಳಿ ನಿಮ್ಮ ಪ್ರಾರ್ಥನೆಯನ್ನು ಮುಂದುವರಿಸಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾರೆ. ಹೆಸರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನನಗೆ ಇಂದು ಇಲ್ಲಿ ಬಂದು ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲು ನನಗೆ ಅನುವು ಮಾಡಿಕೊಟ್ಟಂಥ ನಮ್ಮ ವಿಚಾರಣೆಯ ಗುರುಗಳು ಹಾಗೂ ನನ್ನ ಸ್ನೇಹಿತರು ಫಾದರ್ ಕ್ರಿಸ್ಟೋಫರ್ ವೈಟ್ ಇವರಿಗೆ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ನಿಮಗಾಗಿ ಹಾಗೂ ನಿಮ್ಮ ವಿಚಾರಣೆಯ ಜನರಿಗಾಗಿ ಎಂದೆಂದಿಗೂ ಪ್ರಾರ್ಥಿಸುತ್ತೇನೆ ಎಂಬ ಭರವಸೆಯನ್ನು ಕೂಡ ಕೊಡುತ್ತೇನೆ. ವಂದನೆಗಳು. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಶಿರವನ್ನು ಭಾಗಿಸಿ ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. ಕರ್ತರಾದ ಯೇಸು ಕ್ರಿಸ್ತರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ. ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮೊಂದಿಗೆ ಸದಾ ಕಾಲ ಜೀವಿಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.
ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸುವೇ, ನಾವು ನಿಮ್ಮನ್ನು